ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತ ಶಿವ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ನಾನು ಸಂಜೆಯಿಂದ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗೇನೆ ಮೂವಿಗೆಲ್ಲ ಹೋಗಿದ್ದು ಬಂದ್ವಿ. ಹಂಗಾಗಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬಂದ ತಕ್ಷಣ ಮಲ್ಕೊಂಡು ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಎದ್ದು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದರೆ ಅದಕ್ಕೂ ಕೂಡ ಆನ್ಸರ್ ಮಾಡಿಬಿಡೋಣ ಆ್ಯಂಡ್ ಫ್ರೀ ಆಗಿದ್ನಲ್ಲ ಅಂತ ಅಂದ್ಬಿಟ್ಟು. ಏನಪ್ಪ ಅಂದರೆ ನಾನು ಮನೆಯದು ಇತ್ತೀಚೆಗಷ್ಟೇ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಯೂಟ್ಯೂಬಲ್ಲಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಯೂಟ್ಯೂಬ್ಗೆ ಹಾಕಿರಲಿಲ್ಲ. ಮನೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟನ್ನು ನಾನು ಯೂಟ್ಯೂಬಲ್ಲಿ ಕೊಟ್ಟಿಲ್ಲ. ಸುಮಾರು ಜನ ನನ್ನ ಸಬ್ಸ್ಕ್ರೈಬ್ಗಳು ನೋಡಿಬಿಟ್ಟು ಮನೆ ಬಗ್ಗೆ ತುಂಬ ಎಂಕ್ವೈರಿ ಮಾಡಿದ್ದೀರಾ. ಜೆನ್ನಿನಾಗಿ ಹೇಳಿ ಶೇರ್ ಮಾಡ್ಕೊಳ್ಳಿ, ಯಾಕೆ ಎಷ್ಟೊಂದು ವಿಷಯಗಳನ್ನ ಹೈಡ್ ಮಾಡ್ತಾಯಿದ್ದೀರಾ, ಮನೆ ಬಗ್ಗೆನೂ ಏನೂ ಶೇರ್ ಮಾಡ್ಕೊಂಡಿಲ್ಲ, ಬಿಸ್ನೆಸ್ ಬಗ್ಗೆನೂ ಏನೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಇದೇ ಇತ್ತೀಚೆಗೆ ಕಂಪ್ಲೇಂಟ್ ಆಗಿಬಿಟ್ಟಿದೆ ನನಗೆ. ಆ್ಯಂಡ್ ನಾನು ಸೋಷಲ್ ಮೀಡ್ಯಾದಲ್ಲಿ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ, ಅಂಗಡಿ ಓಪನಿಂಗ್ ಮಾಡಬೇಕಾದ್ರೆ ಆ್ಯಂಡ್ ಮನೆ ಓಪನಿಂಗ್ ಮಾಡಬೇಕಾದ್ರೆ. ಆ್ಯಂಡ್ ಯಾವ ಉದ್ದೇಶಕ್ಕೆ ಮಾಡಿದ್ವಿ ಏನು ಅಂತ ಏನು ನಾನು ಓಪನಪ್ಪಾಗಿ ಹೇಳ್ಕೊಂಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ಕೇಳಿದ್ರು ಅಂದ್ಬಿಟ್ಟು ಮನೇನ ಯಾವ ರೀತಿ ಮಾಡಿದ್ವಿ, ಯಾಕೆ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಯೂಟ್ಯೂಬ್ ಜರ್ನಿನೂ ಸ್ಟಾರ್ಟ್ ಆದಮೇಲೆ ಅಲ್ವಾ ಇನ್ಸ್ಟಾಗ್ರಾಮ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಗಾಗಿ ನನ್ನ ಸಬ್ಸ್ಕ್ರೈಬ್ಗಳು, ಹಳೆಯ ಸಬ್ಸ್ಕ್ರೈಬ್ಗಳನ್ನ ಸ್ಟಾರ್ಟಿಂಗಿಂದನೂ ಝೀರೋ ಇದ್ದಾಗಿಂದನೂ ನನ್ನ ಫಾಲೋ ಮಾಡ್ಕೊಂಡಿದ್ದಾರೆ. ನನ್ನ ಹೇಳಿಕೆನೂ ಅಷ್ಟು ಇಷ್ಟಪಡ್ತಾರೆ ಅಲ್ವಾ, ನಾನು ಶೇರ್ ಮಾಡ್ಕೊಳ್ಳೇಬೇಕು. ಅದು ನನ್ನ ಮಿಸ್ಟೇಕು. ನಾನು ರಿಯಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಬಗ್ಗೆ ಮತ್ತು ನನ್ನ ಬಿಸ್ನೆಸ್ ಬಗ್ಗೆ ಇವತ್ತು ಡೀಟೇಲಾಗಿ ಹೇಳ್ತೀನಿ. ಹಾಫ್ ಆನ್ ಅವರ್ ಆದರೂ ಪರವಾಗಿಲ್ಲ, ಯಾವುದೇ ರೀತಿ ಮುಚ್ಚು ಮರ ಇಲ್ಲದೆ ಹೇಳ್ತೀನಿ. ಕೆಲವರಿಗೆ ಗೊತ್ತಿರೋರಿಗೆ ಇದು ಕಿರಿಕಿರಿ ಅನಿಸಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಗೊತ್ತಿಲ್ಲದೆ ಇರೋರಿಗೆ. ಆ್ಯಂಡ್ ಯಾರ್ಯಾರು ಕೇಳಿದ್ದೀರಾ ಅವ್ರಿಗೆ ಇದನ್ನು ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಗೊತ್ತಿರೋರು ಸ್ಕಿಪ್ ಮಾಡ್ಬೋದು ಗೈಸ್. ನಾನು ಇನ್ಸ್ಟಾಗ್ರಾಮ್ ಜನ ನೋಡಿರೋರು ಸ್ವಲ್ಪ ಗೊತ್ತಿರುತ್ತಲ್ಲ ವಿಷಯನ, ಅದು ಸ್ಕಿಪ್ ಮಾಡ್ಬೋದು. ಡೈಲಿ ವ್ಲಾಗ್ಸ್ ಹಾಕ್ತೀನಿ, ಅವಾಗ ನೀವು ನೋಡ್ಬೋದು. ಮನೆ ಏನಕ್ಕಪ್ಪ ಸಡನ್ಲಿ ಮಾಡಿದ್ವಿ ಅಂದರೆ ನಾನು 100% ಜೆನ್ಯೂನಾಗೆ ಹೇಳ್ತೀನಿ ಅಂತ ಹೇಳಿದಲ್ವಾ. ಹಾಗಾಗಿ ಯಾವುದೇ ರೀತಿ ಹೈಡ್ ಮಾಡ್ದೆ ಅಂತ ಹೇಳ್ತೀನಿ ಗೈಸ್. ನನ್ನ ಮನೆ ಕೈ ಹಾಕ್ಬೇಕಾದ್ರೆ ಜಸ್ಟು ಕದನೆಲ್ಲ ಚೇಂಜ್ ಮಾಡೋಣ ಆ್ಯಂಡ್ ಕದನೆಲ್ಲ ಹೋಗ್ಬಿಟ್ಟಿತ್ತು. ಆ್ಯಂಡ್ ಏನು ಹೇಳ್ತಾರೆ, ಗೆಜ್ಲು ತಿನ್ಕೊಂಡ್ಬಿಟ್ಟಿತ್ತು. ಆಮೇಲೆ ತುಂಬ ಜನ ಶಾಸ್ತ್ರ ಹೇಳ್ತಾರೆ ಅಲ್ವಾ, ನಾವು ಎಲ್ಲೇ ಹೋದ್ರೂ ಏನೇ ಶಾಸ್ತ್ರ ಕೇಳಿದ್ರೂ ಏನಂತ ಬರ್ತಾಯಿತ್ತು ಅಂದರೆ ಆಯಬಲ ಸರಿ ಇಲ್ಲ. ಮನೆಯದು ಬಾಕ್ಸ್ ಟೈಪ್ ಇರುತ್ತಲ್ವ, 4 ಮೂಲೆಯೂ ಕೂಡ ಅಂದರೆ ಹಿಂಗೆ 25 ಇದ್ರೆ ಹಿಂಗೆ 36 ಇರುತ್ತೆ. ನಮ್ಮದು ಬಾಕ್ಸ್ ಟೈಪ್ ಇರಲಿಲ್ಲ, ಹಿಂಗೆ ಬಂದು ಕ್ರಾಸ್ ಆಗಿತ್ತು. ಅಂದರೆ ಚಿಕ್ಕ ಪೀಸ್ ಇರುತ್ತಲ್ಲ ನೋಡಿ, ಅದು ಇರಲಿಲ್ಲ, ಕ್ರಾಸ್ ಆಗಿತ್ತು. ಯಾವಾಗಲೂ ಮನೆ ಕ್ರಾಸ್ ಆಗಿರಬಾರ್ದಂತೆ. ಹಾಗಾಗಿ ಆಯಬಲ ಒಂಚೂರು ಚೆನ್ನಾಗಿರಲಿಲ್ಲ. ಎಷ್ಟೇ ಅರ್ನಿಂಗ್ಸ್ ಮಾಡಿದ್ರೂ ಅದು ಉಳ್ಕೊಳ್ತಾ ಇರಲಿಲ್ಲ. ಮನೇಲಿ ಕಿರಿಕಿರಿ, ಜಗಳ, ಮನಸ್ತಾಪಗಳು, ಹಾಗೆ ಮನೇಲಿ ಅವರು ಇವ್ರಿಗೆ ಹುಷಾರಿಲ್ಲದೆ ಇರೋದು ಆ್ಯಂಡ್ ನಮ್ಮವ್ರ ಕಂಡ್ರೆ ನಮಗೆ ಜಗಳ ಆಗೋದು, ಇದೆಲ್ಲ ಆಗ್ತಾಯಿತ್ತು. ನಾವು ತುಂಬ ಕಡೆ ಶಾಸ್ತ್ರಗಳನ್ನ ಕೇಳಿದೆ, ನಮ್ಮ ಅತ್ತೆನೂ ಕೇಳಿದರು. ಆ್ಯಂಡ್ ನಾನು ಕೂಡ ಪರ್ಸ್ನಲಾಗಿ ತುಂಬ ಶಾಸ್ತ್ರಗಳನ್ನ ಕೇಳಿದೆ. ಅವಾಗ ಏನಪ್ಪ ಬಂತು ಅಂದರೆ ಆಯಬಲ ಚೇಂಜ್ ಮಾಡಿಸ್ಬೇಕು ಅಂತ ಬಂತು. ನನ್ನ ಮೈಂಡ್ಸೆಟ್ಟು ಕದನೆಲ್ಲ ಚೇಂಜ್ ಮಾಡಿಸೋಣ ಅಂತ ಇದ್ದಿದ್ದು. ಈ ಥರ ಮಾಮೂಲಿ ಶಾಸ್ತ್ರ ಕೇಳ್ತಿದ್ದೆ ಅಲ್ವಾ, ಮನೆ ಹೊಡಿಬೇಕಾದ್ರೂ ಅಷ್ಟೇ, ಮನೆ ಮಾಡಬೇಕಾದ್ರೂ ಅಷ್ಟೇ, ನಾವಂತೂ ಶಾಸ್ತ್ರ ಕೇಳಿದ್ವಿ. ಕಾಮನಾಗಿ ಎಲ್ಲರೂ ಕೇಳ್ತಾರೆ. ಹಂಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಶಾಸ್ತ್ರ ಕೇಳಿದ್ವಿ. ಆವಾಗ ಬಂತು, ನೀವು ಕದನೆಲ್ಲ ನಿಲ್ಲಿಸ್ಬಿಟ್ರೆ ಸಾಕಾಗಲ್ಲ, ಆ ಕೊರೆ ಪೀಸನ್ನು ಹೊಡೆದಾಕ್ಬಿಟ್ಟು ಸ್ಟ್ರೈಟ್ ಗೋಡೆ ಹಾಕೋಬೇಕಾಗುತ್ತೆ, ಇಲ್ಲ ಕೊರೆ ಪೀಸನ್ನು ಸೇರಿಸಿ ಒಂದು ರೂಮ್ ಟೈಪ್ ಮಾಡ್ಕೋಬೇಕಾಗುತ್ತೆ, ಒಳಗಡೆ ಆಗೋದಂಗೆ ಬಾಗಿಲು ತೊಗೋಬೇಕಾಗತ್ತೆ ಅಂತ ಬಂತು. ನಮಗೆ ಹೆಂಗೆ ಅಂತಂದರೆ, ಈಗ ಅದನ್ನೆಲ್ಲ ಚೇಂಜ್ ಮಾಡ್ಸೋಕೆ ಹೋದ್ರೂ ಅದಕ್ಕೂ ಕೈ ಹಾಕಲೇಬೇಕು. ಹೋಗ್ಲಿ, ಸ್ವಂತ ಅಮೌಂಟ್ ಇತ್ತು ನನ್ನ ಹತ್ರ ಸ್ವಲ್ಪ ಆ ಟೈಮಲ್ಲಿ, ಅಷ್ಟರಲ್ಲೇ ಆಗಿಬಿಡುತ್ತೆ ಇಟ್ಕೊಂಡು ನಾನು ಓಕೆ ಅಂದ್ಬಿಟ್ಟು ಕೈ ಹಾಕ್ಬಿಟ್ಟೆ. ಸಡನ್ಲಿ ಹಿತನ್ ಬರ್ತಡೇ ಆದ ಒಂದು 3-4 ಡೇಸ್ಗೆ ಪ್ಲ್ಯಾನ್ ಮಾಡಿಕೊಂಡೆ, ಆಗಲೇ ಬಿಡಲಿ ಅಂತ. ಶಿವುಗೆ ಅಷ್ಟು ಮೈಂಡ್ ಸೆಟ್ ಇರಲಿಲ್ಲ, ಬೇಡ ಈಗಲೇ ಅನ್ನೋ ಥರ ಇದ್ದರು. ಬಟ್ ನಾನು ಮಾಡಲೇಬೇಕು ಅನ್ನೋದು ನನ್ನ ಮೈಂಡಿಗೆ ಬಂದುಬಿಡ್ತು. ಯಾಕಂದರೆ ಏಳಿಗೆ ಆಗ್ತಾಯಿಲ್ಲ ಅಂತ ಬಂತಲ್ಲ, ಅವಾಗ ನಾನು ಏನೇ ಮಾಡಿದ್ರು ಏನು ಪ್ರಯೋಜನ, ಏಳಿಗೆ ಆಗ್ತಾಯಿಲ್ವಲ್ಲ ಅಂದ್ಬಿಟ್ಟು ಮಾಡಲೇಬೇಕು ಅಂತ ಬಂತು. ಫೈನಲಿ ನಾನು ಶಾಸ್ತ್ರ ಕೇಳ್ಕೊಂಡು ಬಂದೆ. ಕದನೆಲ್ಲನೂ ಕೂಡ ತೆಗಿಸೋಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. ಹಿಂದೆಗಡೆ ಇರೋದನ್ನು ಕೂಡ ತೆಗಿಸ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಬಂತು ಅಂದರೆ, ಮುಂದಕ್ಕೆ 10 ಅಡಿ ಇಲ್ಲಾಂದರೆ 15 ಅಡಿ ಹೆಚ್ಚಿಸ್ಕೋಬೇಕು ಅಂತ ಬಂತು ಉದ್ದನ. ಅದೇ ಬೆಸ್ಟ್ ಸೊಲ್ಯೂಷನ್ ಅನ್ನಿಸ್ತು ನನಗೆ. ಆ್ಯಂಡ್ ಮನೇನು ಕೂಡ ದೊಡ್ಡದಾಗುತ್ತೆ ಆ್ಯಂಡ್ ಹೊಸದು ಒಂದು ಹಾಲ್ ಆದರೂ ಕಟ್ಟಿಸ್ತೀವಿ ಏನೋ ಸ್ಟಾರ್ಟಿಫಿಕೇಷನ್ ಆಗುತ್ತೆ ಅಂದ್ಬಿಟ್ಟು ಒಪ್ಕೊಂಡ್ವಿ. ಅದೇ ನಾನು ಆಲ್ರೆಡಿ ಎಲ್ಲ ಕಡೆ ಹೇಳ್ಕೊಂಡಿದ್ದೀನಲ್ಲ, ಅಷ್ಟಕ್ಕೆ 10 ಅಡಿ ನಮ್ಮ ಮನೆ ಅಳತೆ ಏನಿದೆ ಅದಕ್ಕೆ 10 ಅಡಿ ಹೆಚ್ಚಿಸ್ಕೊಂಡ್ವಿ. ಮನೆಯನ್ನು ಫೈನಲಿ ಮಾಡಿಸಿ ನಮ್ಗೆ ಡಿಸೈಡ್ ಆದ್ವಿ. ಐಟಮ್ಸ್ ಎಲ್ಲ ತರಿಸ್ತಾ ಇದ್ವಿ. ಆ್ಯಂಡ್ ಒಬ್ರಿಗೆ ಹೇಳಿದ್ದೆ ನಾನು, ಬರೀ ಕದನೆಲ್ಲ ಅಷ್ಟೇ ಅಲ್ವಾ, ಒಬ್ಬರು ಮೇಸ್ತ್ರಿಗೆ ಹೇಳಿದ್ದೆ, ಅಂದರೆ ಕಾಮನ್ ಆಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಹೇಳಿದೆ. ಅವ್ರದ್ದು ಕ್ಯಾನ್ಸಲ್ ಆಯಿತು. ಶಿವರು ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರು. ಅವ್ರ ಫ್ರೆಂಡು ಕೂಡ ಒಬ್ಬರನ್ನ ರೆಫರ್ ಮಾಡಿದ್ರು. ಫುಲ್ಲು ಚೇಂಜು. ಒಳಗಡೆ ಇರೋ ದೇವ್ರ ಮನೆ ಆಗಿರ್ಬೋದು, ರೂಮ್ ಆಗಿರ್ಬೋದು, ಕೊಟ್ಟಿಗೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೊಡೆದಾಕಿದ್ರು.
ಆ್ಯಂಡ್ ಮೇನ್ ಹಾಲ್ ಇದೆಯಲ್ಲ, ಮೇನ್ ಹಾಲ್ ಹಳೆ ಮನೆಯದು ಮೇನ್ ಹಾಲ್ ಇತ್ತಲ್ಲ ಅದನ್ನು ಹಾರ್ಚ್ ಮಾಡಿದ್ರು. ಆ್ಯಂಡ್ ಎರಡನೇ ಹಾಲಲ್ಲಿ ಒಂದು ಡೋರ್ ಇತ್ತು, ಅದನ್ನು ಕೂಡ ಹಾರ್ಚ್ ಮಾಡಿದ್ರು. ಆ್ಯಂಡ್ ಸೈಡಲ್ಲಿ ವೀಡಿಯೋ ಹಾಕ್ತೀನಿ ನೋಡ್ಬೋದು, ಅದನ್ನು ಕೂಡ ಆರ್ಚ್ ಮಾಡಿದ್ರು. ಅಂದರೆ ನಂದೇ ಪ್ಲ್ಯಾನು ಆರ್ಚ್ ಮಾಡಿಸುವಂಥದ್ದು. ಇದಕ್ಕೆ ಡೋರ್ ಬೇಡ, ಆರ್ಚೇ ಇರಲಿ, ಮೇನ್ ಡೋರಲ್ಲಿ ಒಂದು ಡೋರ್ ಇರಲಿ ಅಂತ ಬಂತು. ಯಾಕಂದರೆ ಮುಂದಕ್ಕೆ ಹತ್ತಡಿ ಹೆಚ್ಚಿಸ್ಕೊತಾ ಇದ್ದೀವಲ್ಲ, ಅಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳೋಣ. ಮೇನ್ ಡೋರ್ ನಮ್ಮದು ಈ ಥರ ಮಧ್ಯದಲ್ಲಿರೋದು ಆಯಾ ಬಲಕ್ಕೆ ಸರಿ ಇರಲಿಲ್ಲ. ಹಾಗಾಗಿ ಮನೆ ಇಲ್ಲಿದೆ ಅಂತಂದರೆ ಮಧ್ಯದಲ್ಲಿ ಇಲ್ಲಿತ್ತು, ಬಾಗಿಲು ಇಲ್ಲಿತ್ತು, ನಮ್ಮದು ಮನೆ ಇಲ್ಲಿದ್ದರೆ ಮಧ್ಯದಲ್ಲಿ ಬಾಗಿಲಿತ್ತು. ಹಾಗಾಗಿ ಅದು ಸರಿಯಿಲ್ಲ ಅಂತಂದರು. ಇವಾಗ ಮಧ್ಯದಲ್ಲಿರೋ ಬಾಗಿಲನ್ನ ಇಲ್ಲಿ ಹಾಕಿಸಿದ್ವಿ, ಅಂದರೆ ಮುಂದೆ ಹತ್ತಡಿ ಬಂತಲ್ಲ ಅಲ್ಲಿ ಹಾಕಿಸಿದ್ವಿ. 2 ಹಾಲಲ್ಲಿ ಕಂಪ್ಲೀಟ್ ಆರ್ಚ್ ಮಾಡಿದ್ವಿ. ಮಧ್ಯ ಹಾಲಲ್ಲಿ ಎಂದಿನಂತೆ ಒಂದು ದೇವ್ರ ಮನೆ, ಒಂದು ರೂಮು. 3ನೇ ಹಾಲಲ್ಲಿ 2 ಕಿಚನು, ಒಂದು ಡೈನಿಂಗ್ ಹಾಲು, ಅಲ್ಲೊಂದು ರೂಮು. ಕುಬೇರನ ಮೂಲೆಯಲ್ಲಿ ಯಾವಾಗ್ಲೂ ಏನಪ್ಪ ರೂಮ್ ಇರಬೇಕಂತೆ, ಹಂಗಾಗಿ ಅಲ್ಲೂ ಒಂದು ರೂಮ್ ಮಾಡಿದ್ವಿ. ಆ್ಯಂಡ್ ಕಂಪ್ಲೀಟಾಗಿ ರೂಮ್ ಇಷ್ಟ ಆಯ್ತಲ್ವ. ಇನ್ನು ಹೊಸದು ಹತ್ತಡಿ ಹೆಚ್ಚಿಸ್ಕೊಂಡಿದ್ವಲ್ಲ ಮನೇನ, ಅಲ್ಲಿ ಒಂದು ಕಂಪ್ಲೀಟಾಗಿ ದೊಡ್ಡ ಹಾಲ್ ಮಾಡಿಬಿಟ್ಟು ಅಲ್ಲಿ ಅಟ್ಯಾಚು ವಾಶ್ರೂಮು ಮತ್ತು ಬತ್ಲು ಮನೆ ಆ್ಯಂಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಇಟ್ಕೊಂಡ್ವಿ. ತುಂಬ ದೊಡ್ಡಕ್ಕೆ ಆಯಿತು, ರೂಮ್ಗಿಂತೂ ದೊಡ್ಡಕ್ಕಿದೆ ನಮ್ಮದು ವಾಶ್ರೂಮು. ಯಾಕಂದರೆ ಅಟ್ಯಾಚ್ ಅಲ್ವಾ, ಆ್ಯಂಡ್ ಬಟ್ಟೆ ಎಲ್ಲ ವಾಶ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಂಡೆ ಒಲೆನೂ ಇಳಿಸಿದ್ದೀವಿ ಅಲ್ವಾ, ಪ್ಲೇಸ್ ಬೇಕು ಅಂದ್ಬಿಟ್ಟು ತುಂಬ ದೊಡ್ಡದಾಗಿ ಇಳಿಸಿದ್ವಿ. ಇಷ್ಟೆಲ್ಲ ಇಳಿಸಿದ್ವಿ. ಆ್ಯಂಡು ಮಧ್ಯ ಹಾಲಲ್ಲಿ ಕಿಟಕಿ ಇತ್ತಲ್ವ, ಕಿಟಕಿನ ಅದು ಅದೇನು ಅಂತಾರೆ, ತುಕ್ಕ ಹಿಡಿಯೋದು ಕಬ್ಬಣ ಅಲ್ವಾ, ಮರ ಮೇಯ್ಕೊಳ್ಳೋದನ್ನ ಏನಂತಾರೆ, ಗೆದ್ಲು ಭೂಮಿ ಅದು. ಆ್ಯಕ್ಚುಲಿ ಗೆದ್ದೆಲ್ಲ ಹಿಡ್ಕೊಬಿಟ್ಟಿತ್ತು, ಎಲ್ಲ ಪ್ರತಿಯೊಂದು ಕಿಟಕಿನೂ ಚೇಂಜ್ ಮಾಡಿಸಿದ್ದೀವಿ ಗೈಸ್. ಅದಕ್ಕೆ ನಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದು. ನಮ್ಮ ಮನೇಲಿ ಯಾವುದೂ ಹಳೇದು ಅಂತ ಇಲ್ಲ, ಎಲ್ಲ ಹೊಸ ಕಿಟಕಿ ಹೊಸ ಕದಗಳೇ ಹಾಕಿರೋದು. ಅಷ್ಟು ಎಲ್ಲ ಫುಲ್ಲು ಗೆದ್ಲು ಮೇಯ್ಕೊಬಿಟ್ಟಿತ್ತು. ಒಂದು ಮಾಡೋಕ್ಕೋಗಿ 16 ಆಯಿತು ಅಂತಾರಲ್ಲ, ಖಂಡಿತವಾಗ್ಲೂ ನಿಜ. ಒಂದು ಕೈಗೆ ಹಾಕಿದ್ವಿ, ಇಲ್ಲಾಂದ್ರೆ ಒಂದು 30-40 ಕೆಲಸನೇ ಆಗಿದೆ ಅಂತಲೇ ಹೇಳ್ಬೋದು. ಹಾಕಿದ್ವಿ, ಅದು ಕಿಟಕಿ ತೆಗೆಸಿದ್ವಿ. ಆ ಕಿಟಕಿನ ತೆಗೆಸ್ಬಿಟ್ಟು ಬೇರೆ ಕಿಟಕಿ ಹಾಕಿಸ್ಬೇಕು ಅಂತ ಶುಗರ್ ಹೊರ್ಕೊಂಡ್ರು. ಬೇಡ, ಆ ಕಿಟಕಿ ತೆಗೆಸ್ಬಿಡು, ಅಲ್ಲಿ ಫಿಶ್ ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಗಿಲಿಂದ ಬರ್ತಿದ್ದಾಗೆ ಫಿಶ್ ಟ್ಯಾಂಕಿಂಗ್ ಎದುರುಗಡೆ ಜನಗಳು ಕಂಡ್ರೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತ ನನಗೊಬ್ರು ಹೇಳಿದರು. ಹಂಗಾಗಿ ಏನು ಮಾಡಿದ್ವಿ ಅಂತಂದರೆ, ಆಯಿತು ಅಂದ್ಬಿಟ್ಟು ಅದನ್ನು ಕೂಡ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಅಲ್ಲಿ ಫಿಶ್ ಟ್ಯಾಂಕ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಮೈಂಡ್ ಥಾಟ್ ಬಂತು. ಅಲ್ಲಿ ಫಿಶ್ ಟ್ಯಾಂಕ್ ಇನ್ಸ್ಟಾಲೇಷನ್ ಮಾಡಿಸ್ಬೇಕು, ಫ್ಯೂಚರಲ್ಲಿ ಮಾಡಿಸ್ತೀನಿ. ಅಲ್ಲಿ ಆ ಥರ ಮಾಡಿಕೊಂಡೆ. ಕಂಪ್ಲೀಟಾಗಿ ಒಂದೊಂದು ಅನ್ಕೊಂತ ಕೆಲಸಗಳೆಲ್ಲ ಆಗೋಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಮುಂದೆಗಡೆಗೆ ತಾರಸಿ ಹಾಕಿಸ್ಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಬಟ್ ಇವಾಗ ಬೇಡ, ಅಂದರೆ ಇವಾಗಿನ ಇಷ್ಟಲ್ಲಿದ್ದೀರಾ ಹಾಕಿಸ್ಬೋದಾಗಿತ್ತು, ಬಟ್ ಬೇಡ ಇವಾಗ ಸೀಟ್ ಇರಲಿ ಅಂತ ಅಂದ್ಬಿಟ್ಟು ಸೀಟ್ ಹಾಕಿಸ್ಬಿಟ್ವಿ. ಆಮೇಲೆ POP ಹಾಕಿಸಿದ್ವಿ, ಎಲ್ಲ ಕಡೆಗೂ POP ಹಾಕಿಸಿದ್ವಿ. ಮಧ್ಯ ಹಾಲ್ಗೆ ತುಂಬ ಬಿಗಿ ಬಂದಾಗಿ ಅಟ್ಟ ಹಾಕಿಸಿದ್ವಿ. ಅಟ್ಟನೂ ಕೂಡ ನಮ್ಗೆ ತುಂಬಾ ಖರ್ಚಾಯಿತು, ಯಾಕಂದರೆ ತುಂಬ ಚೆನ್ನಾಗಿ ಕಬ್ಬಣ ಹಾಕಿಸಿದ್ದೀವಿ, ಬೇಸ್ ಚೆನ್ನಾಗಿ ಹಾಕಿಸಿದ್ವಿ, ಹುಡ್ಗಳೆಲ್ಲ ಚೆನ್ನಾಗಿ ಹಾಕಿಸಿದ್ದೀವಿ. ಮಧ್ಯ ಹಾಲ್ಗೆ ಕಂಪ್ಲೀಟಾಗಿ ನಮಗೆ ಅಟ್ಟದ ಮನೆ ಆಯಿತು. ಮೊದಲನೇ ಹಾಲ್ಗೆ POP ಚೆನ್ನಾಗಾಯಿತು. ಆ್ಯಂಡ್ 3ನೇ ಹಾಲು ಡೈನಿಂಗ್ ಹಾಲ್ಗೂ ನಮ್ಮ ರೂಮು ಅಡುಗೆ ಮನೆ ಎಲ್ಲದಕ್ಕೂ POP ಬಂತು. ತುಂಬ ಅಂದರೆ ತುಂಬ ಅಚ್ಚುಕಟ್ಟೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆ ಫುಲ್ಲು, ನಾವು ವಾಸ ಇರೋ ಮನೆಗೆ ಫುಲ್ಲು ಕಂಪ್ಲೀಟು. ಆ್ಯಂಡ್ ನನ್ನ ಸೆಲೆಕ್ಷನ್ ಎಲ್ಲನೂ ನನ್ನ ಪಕ್ಕದಲ್ಲಿ ವೀಡಿಯೋ ಹಾಕಿರ್ತೀನಿ, ನೋಡ್ಬೋದು. ಕಂಪ್ಲೀಟ್ ಆಯಿತು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಕೊಟ್ಟಿಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಜಾಗ ಬಿಟ್ಕೊಂಡಿದ್ವಿ. ಇದು ನಮ್ಮ ಮನೆ ಅಂತಂದರೆ ಇಲ್ಲಿ ಪಕ್ಕದಲ್ಲಿ. ಬಟ್ಟು ಫ್ಯೂಚರಲ್ಲಿ ಅಂದರೆ ಅಪ್ಪ ಸಾಕೋವರೆಗೂ ಅಷ್ಟೇ ಹಸು, ಆಮೇಲೆ ನಾವು ಹಸು ಏನು ಸಾಕಲ್ಲ ಅಂತ ಡಿಸೈಡ್ ಆದ್ವಿ. ಯಾಕಂದರೆ ನಮ್ಮದೇ ಆದ ವರ್ಕ್ಗಳು ತುಂಬ ಇದೆ. ಹಾಗೆ ನಾವು ಪ್ಲ್ಯಾನ್ ಇತ್ತು ಅಂತಂದರೆ ನಾವು ಬೇರೆ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಮುಂದೆಗಡೆ ಜಾಗ ಇದೆ, ಅದೇ ಹಸಿನ ಲೋನ್ ಎಲ್ಲ ಕೊಡ್ತಾರಲ್ವ, ತೊಗೊಂಡು ಬೇಕಾದ್ರೆ ಮಾಡ್ಕೊಳ್ಳೋಣ. ಪಕ್ಕದ ಮನೆ ಏನಿದೆ ಅದರ ರೆಂಟ್ ಹೌಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಅದು ಆ್ಯಕ್ಚುಲಿ ಕೊಟ್ಟಿಗೆ ಅಂದ್ಬಿಟ್ಟೆ ಕೈ ಹಾಕಿದ್ವಿ. ಅಂದರೆ ತುಂಬ ದೊಡ್ಡಕ್ಕಿತ್ತು ಗೈಸ್, ಹಿಂಗೆ ಉದ್ದನೇ ಮಾಮೂಲಿ 30, ನಮ್ಮನೆ ಎಷ್ಟಿದೆ ಉದ್ದ ಅಷ್ಟೇ ಉದ್ದನೂ ಬಂತು. ಅದು 30 ಅಡಿ ಬಂತು. ಅಗಲ ಬಂದು 13 ಸಮಥಿಂಗ್ ಬಂತು. ಒಂದು ವಾಸ ಇರ್ಬೋದು. ನಾವು ಸಿಟಿಲೆಲ್ಲ ನೋಡಿ, ಇದು ಅಮ್ಮನ ಮನೆ ಇಲ್ಲಿ ಎಷ್ಟು, ಆಮೇಲೆ ಕೆಳಗಡೆ ಮನೆ ಅಕ್ಕನೂ ಚಿಕ್ಕದು, ಅಗ್ಲನೇ ಇಲ್ಲ, ಆದ್ರೂ 6 or 7,000 ರೆಂಟ್ ಕಟ್ತಾಯಿದ್ದೀವಿ. ಹಾಗಾಗಿ ನಂಗೆ ರೆಂಟ್ ಹೌಸ್ ಬಗ್ಗೆ ಎಲ್ಲ ಗೊತ್ತಿತ್ತಲ್ವ, ನಾವು ಹೊರಗಡೆ ಎಲ್ಲ ವಾಸ ಇರೋದಕ್ಕೆ ಗೊತ್ತಿತ್ತಲ್ವ. ಬೇಡ ರೆಂಟ್ ಹೌಸ್ ಕಟ್ಬಿಡೋಣ, ನಮ್ಮೂರಲ್ಲೂ ತುಂಬ ಚೆನ್ನಾಗಿ ರೆಂಟ್ಗೆ ಬರ್ತಾರೆ, ರೆಂಟ್ ಹೌಸು ಕನ್ವರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಅಲ್ಲೂ ಕಂಪ್ಲೀಟಾಗಿ ಒಂದು ದೊಡ್ಡ ರೂಮು, ಒಂದು ಕಿಚನ್ನು, ಒಂದು ಅಟ್ಯಾಚ್ ಬಾತ್ರೂಮ್ ಮತ್ತು ವಾಶ್ರೂಮು, ಒಂದು ಕಂಪ್ಲೀಟಾಗಿ ಹಾಲು, ಇಷ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಒಂದು ಸಂಸಾರಕ್ಕೆ ಆಗುವಷ್ಟು ಅದಷ್ಟೆಲ್ಲ ಆಗಿದೆ. ಬಟ್ ಗಾರೆ ಗಿಲವು ಆ್ಯಂಡ್ ಬಜಕ್ಕೆ ಈ ಥರ ಆಗಿಲ್ಲ. ಯಾಕಂದರೆ ಇಷ್ಟಕ್ಕೇ ನಮಗೆ ತುಂಬ ಖರ್ಚಾಗೋಯಿತು. ಯಾಕಂದರೆ ಇವಾಗಿನ ಟ್ರೆಂಡಂಗೆ ನಾವು ಕೈ ಹಾಕಿದ್ದಕ್ಕೆ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗೋಯ್ತು ಗೈಸ್. ಇನ್ನೊಂದೇನು ಗೊತ್ತಾ, ನಿಮ್ಮ ಜೆನ್ಯೂನಾಗಿ ಹೇಳಿ, ನಿಮಗೆ ವರ್ತ್ ಅಂತ ಅನ್ನಿಸ್ತಾ, ಇರೋ ಮನೆಗೆ ಆಲ್ಟರ್ನೇಷನ್ ಮಾಡ್ಕೊಂಡ್ರಲ್ಲ, ನಿಮ್ಗೆ ಗೊತ್ತು ಅಂತ ಅನ್ನಿಸ್ತಾ ಸ್ಟಾಟಿಫಿಕೇಷನ್ ಆಯಿತಾ ಅಂತ ತುಂಬ ಜನ ನಂಗೆ ಕೇಳಿದ್ವಿ ಗೈಸ್. ನನಗೆ ತುಂಬಾ ಸ್ಟಾಟಿಫಿಕೇಷನ್ ಆಯಿತು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಅದು ಮನೆ ಮಾಡಿ ತುಂಬ ವರ್ಷಗಳೇನಾಗಿರಲಿಲ್ಲ. ಅಪ್ಪ ಮಾಡಿದ ಮನೆ ಅಂದರೆ ನಮ್ಮ ಮಾವ ಮಾಡಿದ ಮನೆ, ಅದನ್ನ ಹೊಡಿಯೋಕ್ಕೆ ನನಗೆ ಮನಸ್ಸಿರಲಿಲ್ಲ. ಯಾಕಂದರೆ ಅವ್ರು ಎಷ್ಟು ಕಷ್ಟದಲ್ಲಿ ಕಟ್ಟಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ ಅಮ್ಮನ ಮನೆ, ನಮ್ಮ ಅತ್ತೆ ಮನೆ ಕಡೆಯವರು ಕೂಡ ಆ ಟೈಮಲ್ಲಿ ಬಂದು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಅಂತೆ. ಅದೊಂದು ಮೆಮೊರಿ ಉಳ್ಕೋಬೇಕು. ಯಾಕಂದರೆ ನಮ್ಮ ಅತ್ತೆ ನಮ್ಮ ಮಾವನೂ ಕೂಡ ಕಷ್ಟದಿಂದನೇ ಆ ಮನೇನ ಬಂದಿರೋದು. ಸಡನ್ಲಿ ಆ ಮನೆ ಮಾಡ್ಕೋಬೇಕು ಅಂತ ಸೈಟ್ ಕೊಟ್ಬಿಟ್ಟು, ಭಾಗ ಆದ ತಕ್ಷಣ ಸೈಟ್ ಕೊಟ್ರಂತೆ. ಹಂಗಾಗಿ ಆ ಮನೆ ಮಾಡ್ಕೊಂಡು ಬಂದಿದ್ದು. ಆ ಮನೆ ಮಾಡೋ ಟೈಮಲ್ಲಿ ನಮ್ಮ ಅತ್ತೆ ತವ್ರ ಮನೆಯವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮಾವನೂ ಕೂಡ ತುಂಬ ಕಷ್ಟಪಟ್ಟು ಮನೆ ಮಾಡ್ಕೊಂಡಿದ್ದಾರೆ. ಅದನ್ನು ಹೊಡಿಯೋಕ್ಕೆ ನಂಗೆ ಮನಸ್ಸಿರಲಿಲ್ಲ, ಯಾಕಂದರೆ ತುಂಬ ಹತ್ರದಲ್ಲೇ ಸುಬ್ಬಿಯಕ್ಕ ಮೆಚೂರ್ಡ್ ಆಗೋ ಟೈಮಲ್ಲೇನೋ ಆ ಮನೆ ಮಾಡಿದ್ದಂತೆ. ಸೊ ಇದೆಲ್ಲ ತುಂಬ ಹತ್ರದಲ್ಲೇ ಆ ಮನೆ ಆಗಿರೋದ್ರಿಂದ ಅದಕ್ಕಿನ್ನೂ ಆಯಸ್ಸಿತ್ತು.
ಅಂದರೆ ನಾವು ಮುಂದೆ ಮನೆ ಮಾಡ್ಕೊಂಡ್ರು ಯಾವುದೇ ರೀತಿ ಇದಿರಲಿಲ್ಲ, ಯಾಕಂದರೆ ಗೋಡೆನೂ ಕೂಡ ತುಂಬ ಬಿಗ್ ಬಂದಾಗಿತ್ತು. ತುಂಬ ಜನ ಹೇಳಿದ್ರು ಮನೆ ಹೊಡೆದಾಕ್ಬಿಟ್ಟೆ ಮನೆ ಮಾಡಿ ಅಂತ. ನನಗೆ ಹೊಡೆಯೋಕ್ಕೆ ಅವ್ರ ಫೀಲಿಂಗ್ಸ್ಗಳ ಜೊತೆ ಆಟ ಆಡೋಕ್ಕೆ ಇಷ್ಟ ಇರಲಿಲ್ಲ. ಅಪ್ಪಂಗೆ ಎಷ್ಟೋ ಸಲ ಮನೆ ಹೊಡಿತೀವಿ ಅಂತಂದಾಗ ಅವ್ರ ಫೀಲಿಂಗ್ಸ್ನ ನಾನು ಅವ್ರ ಫೇಸಲ್ಲಿ ನೋಡಿದ್ದೆ. ಬಟ್ ಜನಗಳು ಮತ್ತೆ ಕೇಳೋದು ಬೇಡ, ನಮ್ಮವ್ರಿಗೆ ನಾವು ಬೆಲೆ ಕೊಡೋಣ. ಆ್ಯಂಡ್ ನಮ್ಮವರು ಇವಾಗ ಶಿವು ಏನೋ ದೊಡ್ಡವರಾಗಿದ್ದರೆ ಮನೆ ಮಾಡ್ಕೋತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡವ್ರು ಮಾಡಿರೋ ಮನೆಯೂ ಉಳಿಸ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ ಗೈಸ್. ಹಾಗಾಗಿ ಇದ್ದಾಗ ಅಪ್ಪ ಮಾಡಿರೋ ಮನೆ ಅಟ್ಲೀಸ್ಟ್ ಗೋಡೆನಾರು ಇರಬೇಕು. ಅಲ್ಲಿ ಗೋಡೆ ಬಿಟ್ಟರೆ ನೀನು ಇಲ್ಲ, ನೀವು ಈ ಹೊಸ ಮನೆಯೇ ಮಾಡಿಬಿಟ್ಟಿದ್ರೆ ಆಗೋದು ಅಂತ ತುಂಬ ಜನ ಬಂದವರೆಲ್ಲ ಸಜೆಷನ್ ಮಾಡಿದ್ರು. ಆ 4 ಗೋಡೆ ಬಿಟ್ಟರೆ ಇನ್ನೇನಿದೆ, ಹೊಸ ಮನೆಯೇ ಮಾಡಿಬಿಡ್ಬೋದಾಗಿತ್ತು ಅಂತ. ಆ 4 ಗೋಡೆ ಏನಾದರೂ ಅವ್ರ ಹೆಸ್ರಾಗಿ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಅದಂತೂ ನನಗೆ ಮುಖ್ಯವಾಗಿ ಬೇಕಿತ್ತು. ಹಂಗಾಗಿ ಆ ಗೋಡೆಗೂ ಕೂಡ ನಾವು ಮತ್ತೆ ಅದನ್ನೇ ಗೋಡೆನೆಲ್ಲ ಕೆರೆಸಿ ಮತ್ತು ಗಿಲವ್ ಅಂತಾರಲ್ಲ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀವಿ. ಅದು ನಂಗೆ ನೆನಪಾಗಬೇಕಿತ್ತು. ದುಡ್ಡು ಎಷ್ಟಾರು ಸಂಪಾದನೆ ಮಾಡ್ಬೋದು, ನೆನಪು ಮುಖ್ಯ. ಇವಾಗ ಶಿವು ಮಾಡಿರೋ ಮನೆ ಆ್ಯಂಡ್ ನಮ್ಮ ಮಾವ ಮಾಡಿರೋ ಮನೆ ಎರಡೂ ಕೂಡ ಮಿಕ್ಸಲ್ಲಿರೋದಕ್ಕೆ ಎಷ್ಟು ಸ್ಟ್ಯಾಟಿಫಿಕೇಷನ್ ಆಗುತ್ತೆ ಗೊತ್ತಾ. ಶಿವು ಕೂಡ ಈಗ ದರ್ಪ ಇಲ್ಲ ನಾನು ಮಾಡಿದ್ದೀನಿ ಮನೆ ಅಂತ. ಸೊ ಅವ್ರ ಅಪ್ಪನ ಮನೆ ಅಂದರೆ ಅಪ್ಪ ಕಷ್ಟಪಟ್ಟು ಮಾಡಿರೋ ಮನೆಗೆ ಜಾಯಿಂಟ್ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯ. ಅದು ನಾವು ಅಂದ್ಕೊಂಡಂಗೆ ಬಂತು, ಸ್ಟಾರ್ಟಿಫಿಕೇಷನ್ ಆಯಿತು. ಬಟ್ ಏನಪ್ಪ ಅಂದರೆ ಜೆನ್ಯೂನಾಗಿ ನೀವು ಹೇಳಿ ಅಂತಿರೋದಕ್ಕೆ ಹೇಳ್ತಾ ಇದ್ದೀನಿ. ಮನೆಗೆ ಇಷ್ಟೇ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಕೈ ಹಾಕ್ಬಿಡಿ ಗೈಸ್. ನಿಮಗೆ ಸಾಲ ಆದರೂ ಆಗ್ಬೋದು, ಯಾರ ಹತ್ರನಾದ್ರು ಕೇಳೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮನೆ ಕೈ ಹಾಕ್ತಿದ್ದೀರಾ ಅಂತಂದರೆ ಹೇಳೋದಕ್ಕೆ ಆಗಲ್ಲ ಗೈಸ್. ಅನ್ಎಕ್ಸ್ಪೆಕ್ಟೆಡು ಒಂದಕ್ಕೆ ಟ್ರಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲು, ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು POP ಹಾಕಿಸೋದು, ಇಷ್ಟು ದೀಪ ಗಟ್ಟ ಕೂರಿಸೋದು, ಇಷ್ಟು ತಕ್ಕಮಟ್ಟಿಗೆ ನನಗದು ಲಕ್ಸುರಿನೇ ಅಂದ್ಕೊಳ್ಳಿ. ಲಕ್ಸುರಿ ಅಂದರೆ ಬೇರೆ ಟೈಪೇ ಇರುತ್ತೆ. ಬಟ್ ನನಗದು ನಮ್ಮ ಮನೆ ನನಗೆ ತುಂಬ ದೊಡ್ಡದೇ ಅಂದ್ಕೊಳ್ಳಿ. ನಾನಿವಾಗ ನಮ್ಮ ಮನೆ ಕಂಪ್ಲೀಟ್ ಆಗಿದ್ದಿಲ್ಲ, ಅದು ಔಟ್ಲುಕ್ ಎಲ್ಲ ನೋಡಿದ್ರೆ ನನಗದು ದೊಡ್ಡದೆ. ಬಟ್ ಆ ಥರ ಮಾಡಿಸೋ ಪ್ಲ್ಯಾನ್ ನಂದಿರಲಿಲ್ಲ. ತಕ್ಕಮಟ್ಟಿಗೆ ಮಾಡಿಸ್ಕೊಳ್ಳೋಣ ಅನ್ನೋಂಗಾಯಿತು. ಅದಕ್ಕೆ ಒಂದು 5 ಲಕ್ಷ ಆದರೂ ಸಾಕು. ಕೊನೆ ಪಕ್ಷ ಇವಾಗ ಕದನಿಲ್ಲ ಅಂತ ಅಂದ್ಕೊಂಡೊಳಗೆ ಇದೆಲ್ಲ ಪ್ಲ್ಯಾನ್ ಆಯ್ತಲ್ವ, ಬಿಡು 5 ಲಕ್ಷದೊಳಗಡೆ ಆಗುತ್ತೆ, ಕಮಿಟ್ಮೆಂಟ್ ಏನಾಗಲ್ಲ, ನಾನು ಒಬ್ಬಳೇ ನಿಭಾಯಿಸ್ಕೊತೀನಿ ಅನ್ನೋ ಹತ್ರ ಕೈ ಹಾಕಿಸ್ಬಿಟ್ಟೆ. ಹಾಕಿಸಿದ್ಮೇಲೆ ಗೊತ್ತಾಯಿತು ಗೈಸ್, ಇದು ನಾವೇನು 5 ಲಕ್ಷ ಅಂದ್ಕೊಂಡಿದ್ವಿ ಅದಕ್ಕೆ ತ್ರಿಬ್ಬಲ್ಗಿಂತ ಜಾಸ್ತಿ ಆಯಿತು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಲ್ಲೇ ಟೋಟಲ್ ಆಗಿ ಹಾಕೋದು ಬೇಡ, ಲೆಕ್ಕ ಹಾಕೊಳ್ಳಿ. 5 ಲಕ್ಷ ಅಂತ ಅಂದ್ಕೊಂಡವ್ರಿಗೆ 5 ಲಕ್ಷಕ್ಕಿಂತ ತ್ರಿಬ್ಬಲ್ ಆಗಿ ಅದಕ್ಕಿಂತ ಜಾಸ್ತಿನೇ ಆಯಿತು. ಕೆಲವ್ರಿಗೆಲ್ಲ ಜಾಸ್ತಿ ಅನಿಸ್ಬೋದು. ಮೆಟೀರಿಯಲ್ಸ್ ಎಲ್ಲ ಹಂಗೆ ಇದೆ. ನಾವು ಹಾಕಿರೋ ಮೆಟೀರಿಯಲ್ ಎಲ್ಲನೂ ಕೂಡ ಕ್ವಾಲಿಟಿ ವೈಸ್ ಇದೆ. ಆ್ಯಂಡ್ ಇವಾಗಿನ ಜನ್ರೇಷನಲ್ಲಿ ಹೊಸ ಮನೆಯೇ ಮಾಡ್ಬೋದಾಗಿತ್ತು. ಹಳೆ ಮನೆ ರೆಡಿ ಮಾಡಿಸ್ಕೊಳ್ಳೋ ಬದಲು ಹೊಸ ಮನೆಯೇ ಮಾಡಿಬಿಡ್ಬೋದು. ಬೇಗ ಗೋಡೆ ದೊಡ್ಬಿಡುತ್ತೆ ಗೈಸ್. ದೇಶಮಠ ಒಂದು ಹಾಕ್ಬಿಟ್ರೆ ಬೇಗ ಗೋಡೆ ದೊಡುತ್ತೆ, ಗಿಲವಾಗಿಬಿಡುತ್ತೆ. ಆರಾಮಾಗಿ ಹೊಸ ಮನೆ ಮಾಡಿಸ್ಬಿಡ್ಬೋದು. ಅಷ್ಟು ಖರ್ಚು ನಮಗಾಗಿದ್ದು. ಒಂದು 7-8 ಚದ್ರದ ಮನೆ ಆಗೋದು ನಮಗೆ, ತಾರಸಿ ಮನೆ. ಅಷ್ಟು ಖರ್ಚು ನಮ್ಮ ಮನೆಗಾಯಿತು. ನಮ್ಮ ಮನೆಗೆ ಬಂದು 11 ಚದರ ಇದೆ ಪಕ್ಕದಲ್ದಂತೆ. ಬಟ್ ನಮಗೆ 2 ಮನೆ ಆಯಿತು ಅನ್ನೋ ಒಂದು ಸ್ಟಾಟಿಫಿಕೇಷನ್ ಇದೆ. ಅದೇ ರೋಡಲ್ಲಿ ಒಂದು ತಾರಸಿ ಮನೆ ಆಗ್ತಿದ್ದ ಜಾಗಕ್ಕೆ 2 ಮನೆ ಆಯಿತು. ಒಂದು ರೆಂಟ್ ಹೌಸು, ಒಂದು ಇವಾಗ ನಾವಿರೋಕ್ಕೆ ಆಯಿತು. ಇನ್ನು ಬೇಬಿ ದೊಡ್ಡೊಳಾಗೋವರೆಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನಮ್ಮ ಫ್ಯೂಚರಲ್ಲಿ ನೋಡೋಣ, ಎಲ್ಲ ಲೈಫ್ ಸೆಟಲ್ ಆದಮೇಲೆ ನಮ್ಮ ಮಕ್ಕಳುಗಳಿಗೆ ಏನಾದರೂ ದಾರಿ ಮಾಡೋಣ. ಇವಾಗ ನಾವು ಇರೋಕ್ಕೆ ಅವರ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಆ ಮನೆಯೇ ಸಾಕು. ಅವ್ರು ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋಣ. ನಾವೇನಾದರೂ ಅಷ್ಟರಲ್ಲಿ ಚೆನ್ನಾಗಿ ಗ್ರೋತ್ನಿಂಗ್ ಆಯಿತು ಅಂದರೆ ಅವ್ರಿಗೆ ಅಂತ ಒಂದು ಮನೆ ಮಾಡಿಕೊಡೋಣ. ಈಗ ನಾವಿರೋಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ಇರೋಕ್ಕೆ ಸಾಕು ಅಂತ ಅನ್ನಿಸ್ತು. ಇದನ್ನೇ ಜೆನ್ಯೂನಾಗಿ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಅಂತೂ ಇಲ್ಲ. ಇದು ಎಷ್ಟೋ ಜನ ನನ್ನ ವ್ಲಾಗ್ಸ್ನ ನನ್ನ ಫ್ಯಾಮಿಲಿ ಮೆಂಬರ್ಸು ಕೂಡ ನೋಡ್ತಾ ಇರ್ತೀರ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಯಾವ ಸಿಚುವೇಷನಿಂದ ಮನೆ ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ನವೆಂಬರಲ್ಲಿ ಕೈ ಹಾಕಿದ್ದಕ್ಕೆ ಏಪ್ರಿಲ್ಗೆ ಓಪನ್ ಆಯಿತು. ಬೇಗ ಕೆಲವರೆಲ್ಲ ತುಂಬ ಬೇಗನೆ ಅಂತಂತೀರ. ಬಟ್ ಆಲ್ಟರ್ನೇಟ್ ಅಲ್ವಾ, ಇನ್ನೂ ಬೇಗ ಮಾಡಿಸ್ಬೋದಾಗಿತ್ತು. ಏನಪ್ಪ ಅಂದರೆ ಸ್ವಲ್ಪ ಕ್ಯೂರಿಂಗ್ ಎಲ್ಲ ಟೈಮ್ ತೊಗೊಳ್ತು. ಮುಂದೆ ಕಾಂಪೌಂಡು ಹೊಸದು ಒತ್ತಡಿ ಹೊಸ ಗೋಡೆಗಳಿರುತ್ತಲ್ವ, ಅದೆಲ್ಲ ಕ್ಯೂರಿಂಗ್ ಎಲ್ಲ ಟೈಮ್ ತೊಗೊಂಡಿದ್ದು. ಬಟ್ ನಮ್ಗೆ ಏನಾರು ಆನ್ ಟೈಮ್ಗೆ ಕೆಲಸದವ್ರು ಬಂದಿತ್ತು ಅಂದರೆ ಒಂದು 4 ತಿಂಗಳಲ್ಲೆಲ್ಲ ಕೆಲಸ ಫುಲ್ಲು ಕಂಪ್ಲೀಟ್ ಆಗೋದು. ಒಂದು 2-3 ತಿಂಗಳು ವೇಸ್ಟ್ ಮಾಡಿದ್ರು. ಆ್ಯಂಡ್ ಗರೆ ಕೆಲಸದವರು ಅವ್ರು ಇರ್ತಾರಲ್ಲ, ತುಂಬ ಲೇಟ್ ಮಾಡಿದ್ರು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ತುಂಬ ಜನ ಹೆಣ್ಗಿಸ್ ಹಾಕ್ಬಿಟ್ರು ಹಂಗಂತೂ ಕೆಲಸ ಮಾಡೋ ಟೈಮಲ್ಲಿ. ಆನ್ ಟೈಮ್ಗೆ ದುಡ್ಡು ಕೊಟ್ಟರು ಕೆಲಸಕ್ಕೆ ಬರದೇ ಇರೋದು ಇದು ಎಲ್ಲ ಆಯಿತು. ಆ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನೆಷ್ಟು ಅಲ್ದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದು ನಾನು ರೇಂಜಿಗೆ ನಾನು ಬದಲಾಗ್ಬಿಟ್ಟೆ ಅಂತಲೇ ಹೇಳ್ಬೋದು. ನಾನು ನೋಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಿದ್ದು ನಾನೇನ ಅಂತ ಅನ್ಸ್ಬಿಡೋದು. ಯಾಕಂದರೆ ಎಲ್ಲಿ ಯಾವ ಮೆಟೀರಿಯಲ್ ಬೆಸ್ಟು ಏನು ಅಂದ್ಕೊಂಡು ಶಿವು ನಾವು ಎಷ್ಟೆಷ್ಟು ಅಲ್ದಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಾನು ಆ ಟೈಮಲ್ಲಿ ತುಂಬ ಅಂದರೆ ಅದು ಕೆಲವ್ರಿಗೆ ಏನೂ ಅನಿಸ್ತಾ ಇರ್ಬೋದು. ಬಟ್ ನಾನು ಬೆಳೆದಿರೋ ವಾತಾವರಣಕ್ಕೂ ಅಲ್ಲಿ ಸಡನ್ಲಿ ಈ ಥರ ಮನೆ ಈ ಥರದ್ದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಆ ಟೈಮಲ್ಲಿ ಆಗಿದ್ದು ನನಗೆ ಅನುಭವಗಳು ಇದು ತುಂಬಾ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಅದು ಕೆಲವ್ರಿಗೆಲ್ಲ ಕಾಣೋದಿಲ್ಲ. ಶಿವು ಅವರು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾವು ಎಷ್ಟೋ ಸಲ ಬೆಳಗಾನ ನಿದ್ದೆ ಮಾಡಿದಂತೆ ಡಿಸ್ಕಷನ್ ಮಾಡೋದಿದೆ, ಮಾಡಿರೋದು ಉಂಟು. ನಾಳೆ ಕೆಲಸದವ್ರು ಬರ್ತಾರೆ, ಲಾಸ್ಟಲ್ಲಿ ಅಮೌಂಟ್ ಪ್ರಾಬ್ಲಮ್ ತುಂಬ ಆಗ್ಬಿಡ್ತು. ನಾಳೆ ಕೆಲಸದವ್ರು ಬರ್ತಾರೆ, ಅವ್ರಿಗೆ ಅಮೌಂಟ್ ಅಡ್ಜಸ್ಟ್ ಮಾಡೋದು ಹೆಂಗೆ, ಮೆಟೀರಿಯಲ್ ತರೋದು ಹೆಂಗೆ ಏನು ಅಂದ್ಕೊಂಡು ಶಿವು ನಾವಿಬ್ಬರೇ ಎಷ್ಟು ಒದ್ದಾಡಿದ್ದೀವಿ, ಎಷ್ಟು ಸಂಕಟ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ಆ ಮನೆಗೋಸ್ಕರ ಎಷ್ಟು ಕಣ್ಣೀರು ಸುರಿಸಿದ್ದೀನಿ ಅಂತಲೂ ಗೊತ್ತು. ಲಾಸ್ಟಲ್ಲಿ ಹಬ್ಬ ಬಂದುಬಿಡ್ತು ನಮಗೆ, ಬೋರೆ ದೇವ್ರ ಹಬ್ಬ ಅಂತ.
ಮನೆ ಬೇರೆ ಓಪನ್ ಮಾಡಬೇಕು, ಅಮೌಂಟ್ ಬೇರೆ ಸಾಲ್ಟೇಜ್ ಇದೆ. ಓಪನ್ ಅಪ್ಪಾಗೆ ಹೇಳ್ತೀನಿ ಅಂತ ನಾನು ಆಗಲೇ ಹೇಳಿರೋದ್ರಿಂದ ಓಪನ್ ಅಪ್ಪಾಗೆ ಹೇಳ್ತಾ ಇದ್ದೀನಿ. ಅಮೌಂಟ್ ಬೇರೆ ಸಾಲ್ಟೇಜ್ ಇದೆ ಆ್ಯಂಡ್ ಕೆಲ್ಸದವ್ರು ಬೇರೆ ಬರ್ತಾಯಿಲ್ಲ. ಅಂದರೆ ಮುಂಚಿತವಾಗಿ ಕೆಲ್ಸದವ್ರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀವಿ, ಗಾರೆ ಕೆಲಸದವ್ರಿಗೂ. ಅವರು ಬರ್ತಾಯಿಲ್ಲ, ಆಯ್ತಾಗೆ ಅಮೌಂಟು ಕೂಡ ಸಾಲ್ಟೇಜ್ ಇದೆ. ಹೆಂಗೋ ಹಂಗೆ ಹಿಂಗೆ ಮಾಡಿ ಹಬ್ಬ ಬರ್ತಾಯಿದೆ. ಹಬ್ಬ ಬಂದುಬಿಟ್ರೇನು ಬೇರೆಯವ್ರ ಮನೇಲಿ ಹಬ್ಬ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವಾಗ ಆ ಟೈಮಲ್ಲಿ ಎಷ್ಟು ಚಂದ ಅನ್ಸ್ಕೊಂಡಿದ್ದೀನಿ ಅಂತ ನಂಗೆ ಚೆನ್ನಾಗುತ್ತೆ ಗೈಸ್. ಅದನ್ನು ಮರೆಯೋಕ್ಕಾಗಲ್ಲ. ಬೀದಿಗೆ ತಂದು ನಿಲ್ಲಿಸ್ಬಿಟ್ಲು ಅನ್ನೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಅನ್ಸ್ಕೊಂಡಿದ್ದೀನಿ. ಆವಾಗ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ಡೆಡ್ ಹ್ಯಾಂಡಿಗೆ ಬಂದಿದ್ದೀನಿ. 1%ಗೆ ಎದುರುಬಾರ್ದು ಅಂದ್ಬಿಟ್ಟು ನಾನು ಶಿವು ಹಿಂಗೋ ಮಾಡಿ ಅಮೌಂಟ್ ಅಡ್ಜಸ್ಟ್ ಮಾಡಿದ್ವಿ. ಮನೆ ಓಪನಿಂಗು ಕೂಡ ಡೇಟ್ ಹಾಕಿಸಿದ್ದೀನಿ, ಬಟ್ ಕಂಪ್ಲೀಟ್ ಆಗಿಲ್ಲ. ಮನೆ ಇನ್ನೂ ರೆಂಟ್ ಹೌಸ್ ಕಂಪ್ಲೀಟ್ ಆಗಿಲ್ಲ ಅಂತ ಆಗಲೇ ಹೇಳಿದೆ ಅಲ್ವಾ. ನಾವಿರೋ ಮನೇನೂ ಕಂಪ್ಲೀಟ್ ಆಗಿಲ್ಲ, ಯಾಕಂದರೆ ಆ್ಯಸಿಡ್ ವಾಶ್ ಮಾಡಿಸಿಲ್ಲ ಒಳಗಡೆದು. ಆಮೇಲೆ ಅಡುಗೆ ದೇವ್ರ ಮನೆಯದು ಒಂದು ಡೋರ್ ಹಾಕ್ಬೇಕಾದ್ರೆ ಮಜಕ್ಕೇನೋ ಡ್ಯಾಮೇಜ್ ಆಗಿಬಿಟ್ಟಿದೆ, ಅದನ್ನು ಕಂಪ್ಲೀಟ್ ಮಾಡಿಲ್ಲ. ನಾಳೆ ಗೃಹ ಪ್ರವೇಶ, ಇದನ್ನು ಕಂಪ್ಲೀಟ್ ಮಾಡಿಲ್ಲ. ಮುಂದೆಗಡೆ ಗಾರೆ ಇದೆಯಲ್ಲ ಅದು ಕೂಡ ಕಂಪ್ಲೀಟ್ ಆಗಿಲ್ಲ. ಎಷ್ಟು ಅಂತಂದರೆ ಆಮೇಲೆ ಮುಂದೆಗಡೆದು ಗಾರೆ ಇದೆಯಲ್ಲ, ಗೃಹ ಪ್ರವೇಶ ನಾಳೆ ಅಂತ ಹಾಕಿದ್ದಾರೆ. ನಾವು ಮೇನ್ ಗೇಟಲ್ಲಿ ಓಡಾಡ್ದಂತೆ ಕಾಂಪೌಂಡ್ ಎಗ್ರಿ ಓಡಾಡಿದ್ದೀವಿ, ಯಾಕಂದರೆ ಅದೊಂದು ಏನಾರು ಕ್ಯೂರಿಂಗ್ ಆಗಬೇಕಲ್ಲ. ಗೃಹ ಪ್ರವೇಶ ನಾಳೆ ನಂಗೆ ಹಾಕ್ಬಿಟ್ಟಿದ್ದಾರೆ, ಬೆಳಗ್ಗೆ ಅವ್ರಿಗಾರು ಕ್ಯೂರಿಂಗ್ ಆಗಲಿ ಅಂತ. ಈ ಥರ ತುಂಬ ಅಂದರೆ ತುಂಬ ಡಿಫಿಕಲ್ಟಲ್ಲಿ ನಾವು ಓಪನ್ ಮಾಡ್ಕೊಂಡ್ವಿ. ತುಂಬ ಜನ ಹೇಳ್ತಾರೆ ಮನೆ ಆಲ್ಟ್ರನೇಷನ್ ಅಂತಂತೀಯ, ಅಷ್ಟು ಚೆನ್ನಾಗಿ ಮಾಡಿದ್ಯಾ, ಆದರೂ ಇನ್ವೈಟ್ ಮಾಡಲಿಲ್ಲ ಹಂಗೆ ಅಂತ ತುಂಬ ಅಂಗಿಸಿರೋರು ಇದ್ದಾರೆ. ಬಟ್ ಆ ಟೈಮಲ್ಲಿ ನಾನು ಇನ್ವೈಟ್ ಮಾಡೋದಿರಲಿ, ನನ್ನ ಮೈಂಡು ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ. ಏನು ಮಾಡಬೇಕು ಬಿಡಬೇಕು ಅಂತ ಒಂದು ಗೊತ್ತಿಲ್ಲ. ಆಮೇಲೆ ಊಟನ ಹೊರಗಡೆ ವಹಿಸ್ಬಿಡೋಣ ಆ್ಯಂಡ್ ಮನೇಲೇ ಮಾಡೋಣ ಅನ್ನೋ ಕನ್ಫ್ಯೂಸನು. ಆಮೇಲೆ ಆ ಟೈಮಲ್ಲಿ ನನಗೆ ಶಿವು ಅಕ್ಕ ತಂಗಿ ಎಲ್ಲ ಜೊತೆಯಾಗಿ ನಿಂತ್ಕೊಂಡ್ರು. ನಮ್ಮ ಚಿಕ್ಕಮ್ಮ ಅವರು, ಅಂದರೆ ಚಿಕ್ಕಮ್ಮ ಅಂತೀನಿ, ಶಿವು ಚಿಕ್ಕಮ್ಮನಿಲ್ಲ, ನಾನು ಕೂಡ ಒಂದೊಂದ್ಸಲ ಹಂಗೆ ಬರುತ್ತೆ. ನಮ್ಮ ಅತ್ತಿಗೆರೆಲ್ಲ ಜೊತೆಗೆ ನಿಂತ್ಕೊಂಡು ನಾವೇ ಅಡುಗೆ ಮಾಡ್ತೀವಿ ಅಂತ. ಆ ಟೈಮಲ್ಲಿ ನನಗೊಂದು ಸ್ವಲ್ಪ ಅಮೌಂಟ್ ಸೇವ್ ಆಯಿತು. ಅಂದರೆ ಹೊರಗಡೆ ಊಟಕ್ಕೆ ವಹಿಸಿದ್ರೆ ಎಷ್ಟಾಗ್ತಿತ್ತು ಅಂತ ನಾನು ಎಲ್ಲ ಟ್ಯಾಲಿ ಮಾಡಿದ್ದೆ. ಆ ಟೈಮಲ್ಲಿ ನಾವೇ ಮಾಡ್ಕೋತೀವಿ ಅಂತಂದ್ಬಿಟ್ಟು ಆ ಟೈಮಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಥರ ಅದೊಂದು ನನಗೆ ಕೈ ಹಾಕ್ಕೊಂಡ್ರು, ಅವಾಗ ನಾನು ಒಂಚೂರು ರಿಲೀಫ್ ಅಂತ ಅನ್ನಿಸ್ತು. ಆ ಟೈಮಲ್ಲಿ ನಾನು ಯಾರಿಗೂ ಹೇಳೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಸ್ಗಳು ಮೇನ್ ಆಗಿರೋರಿಗೆ ನಾನು ಹೇಳ್ಕೊಂಡೆ. ಅದನ್ನು ಎಷ್ಟು ಬ್ಯುಸಿಲಿದೆ ಆದರೂ ನಾನು ಹೇಳಬೇಕು, ನನ್ನ ಜೊತೆಗೆ ನಿಂತಿರೋರ್ನ ಹೇಳಬೇಕು ಅಂದ್ಬಿಟ್ಟು ಹೇಳ್ಕೊಂಡೆ. ಶಿವನು ಅಷ್ಟೇ, ಯಾರಿಗೂ ಜಾಸ್ತಿ ಹೇಳೋಕ್ಕೋಗಿರಲಿಲ್ಲ. ಬಟ್ ನಾವು ಯಾರ್ಯಾರಿಗೆ ಹೇಳಬೇಕು ಅಂತಲೂ ಆ ಟೈಮಲ್ಲಿ ಮೈಂಡ್ ಬ್ಲ್ಯಾಂಕು. ರಿಲೇಟಿವ್ಸ್ಗೆ ಒಬ್ರಿಗೆ ಹೇಳಿದ್ರೆ ಒಬ್ರು ಕಷ್ಟ ಅನ್ನೋ ಥರ ಎಲ್ಲ ಅರ್ಜೆಂಟಲ್ಲ ಈ ಥರ ಮುಗೀತು ಗೈಸ್ ನನ್ನ ಮನೆ. ಸೊ ನಮ್ಮ ಮನೆ ಈ ಥರ ಆಯಿತು ಅಂತಲೇ ಹೇಳ್ಬೋದು. ಮನೆ ಇನ್ನೂ ಓಪನ್ ಆಗೋಕ್ಕೂ ಮೊದಲೇ ನಾನು ಅಂಗಡಿ ಓಪನ್ ಮಾಡಿದ್ದು. ಕೆಲವರೆಲ್ಲ ಅದನ್ನು ಹೇಳಿದ್ರು, ಮನೆ ಮಾಡ್ತಾ ಅಂಗಡಿ ಯಾಕೆ ಮಾಡಿದೆ. ನನಗೆ ಯಾವತ್ತೂ ಓನಾಗಿ ಮಾಡಬೇಕು ಆ್ಯಂಡ್ ನಾನು ಓನಾಗಿ ಅರ್ನ್ ಮಾಡ್ತಿದ್ರು, ಓನಾಗಿ ಒಂದು ಅಂಗಡಿ ಇರಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಿದ್ದಂಗೆ ನಂದು ಅಂತ ಏನಾದ್ರು ಒಂದು ಓನ್ ಅರ್ನಿಂಗ್ಸ್ ಇರಬೇಕು ಅಂತರ ಪ್ಲ್ಯಾನ್ ಬಂತು. ಹಾಗಾಗಿ ನಾನು ಜಾನ್ವರಿ ಟೈಮಲ್ಲೇನೋ ಅಂಗಡಿ ಓಪನ್ ಮಾಡಿಕೊಂಡೆ. ಜಾನ್ವರಿಲಿ ನಾನು ಅಡ್ವಾನ್ಸ್ ಕೊಟ್ಟಿದ್ದು, ಫೆಬ್ರವರಿಗೆ ಅಂಗಡಿ ಓಪನ್ ಆಗಿದ್ದು ಅಂತಲೇ ಹೇಳ್ಬೋದು. ಫೆಬ್ರವರಿಗೆ ಡೇಟ್ ಕನ್ಫ್ಯೂಸ್ ಆಗ್ತಾಯಿದೆ, ನಾನು ಫೆಬ್ರವರಿಗೆ ಅಂಗಡಿ ಓಪನ್ ಆಯಿತು. ಹಂಗೆ ಹಿಂಗೆ ಮಾಡಿ ಅಂಗಡಿ ಅಲ್ಲಿಗೂ ಕೂಡ ಒಂದು 3.5 ಇಂದ 4 ಲಕ್ಷ ಇನ್ವೆಸ್ಟ್ಮೆಂಟ್ ಆಯಿತು ನಂದು. ಬಟ್ಟೆ ಶಾಪ್ ಆಗಿರ್ಬೋದು ಆ್ಯಂಡ್ ಗ್ರೋಸರಿ ಆ್ಯಂಡ್ ಅಡ್ವಾನ್ಸು, ಅಲ್ಲಿನ ಆಲ್ಟ್ರನೇಷನ್ ಎಲ್ಲ ಸೇರಿ ಒಂದು 4 ಲ್ಯಾಕ್ ಆಗಿತ್ತು. ಓನಾಗಿ ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ರನ್ನಿಂಗ್ ಆಯಿತು ಸ್ಟಾರ್ಟಿಂಗಲ್ಲೇ. ಆ್ಯಂಡ್ ಯಾವತ್ತು ದುಡಿಮೆನ ಪ್ರೀತಿಸಿದ್ರೆ ಯಾವುದಾದ್ರು ಕೈ ಅಂತೂ ಕೊಡಲ್ಲ, ಅದು ನನ್ನ ಎಕ್ಸ್ಪೀರಿಯೆನ್ಸ್ ಮಾತು. ಅದು ಕೂಡ ನಮಗೆ ಕೈ ಹಿಡಿತು. ಆ್ಯಂಡ್ ಕಷ್ಟಪಟ್ಟು ಕೂತ್ಕೊಂಡ್ರೆ ಮಾಡಿದ್ರೆ ನಾವೇ ಕೂತ್ಕೊಂಡ್ರೆ ಪಕ್ಕ 100% ಆಗುತ್ತೆ. ಮಾಡಿದ್ವಿ. ಅಷ್ಟರಲ್ಲೇ ಅಂಗಡಿಲಿ ಕೂತಿದ್ದಾಗ ಇದೊಂದು ಟೆನ್ಷನು, ಮನೆ ಓಪನ್ ಆಗಿಬಿಟ್ರೆ ಸಾಕು ಅಂತ. ಹಿಂಗೆ ದುಡಿಮೆಗೊಂದು ದಾರಿ ಮಾಡ್ಕೊಂಡ್ವಿ. ಶಿವರು ಕೆಲ್ಸಕ್ಕೆ ಹೋದ್ರೂ, ನಾನು ಮನೇಲಿದ್ರು, ನನ್ನ ಮಗಳು ಬಿಟ್ಬಿಟ್ಟು ನಾನು ಇಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ. ಓನ್ ಬಿಸ್ನೆಸ್ನೇ ಸದ್ಯಕ್ಕೆ ಮಾಡ್ಕೊಂಡು ಆಲ್ಟರ್ನೇಟಿವ್ ಮಿಕ್ಸಲ್ಲಿ ಇಟ್ಕೊಂಡೆ. ನಮ್ಮ ಅಂಗಡಿಲಿ ಬಟ್ಟೆದು ಮತ್ತು ಇದು ಆ್ಯಂಡ್ ಫ್ಯಾಷನ್ ಡಿಸೈನಿಂಗು, ಸ್ಟಿಚಿಂಗ್ ಬರೋವನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಈ ಥರ ಇಟ್ಕೊಂಡೆ. ಆ್ಯಂಡ್ ಹ್ಯಾಂಡ್ಮೇಡ್ ಕ್ರಾಫ್ಟ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ರನ್ನಿಂಗ್ ಆಯಿತು. ಆ್ಯಂಡ್ ಫೆಬ್ರವರಿಲಿ ಓಪನ್ ಆಯಿತು. ಒಂದು 2 ಮಂತ್ಸ್ ಅಂಗಡಿ ಮಾಡಿದ್ವಿ. ಅಷ್ಟರಲ್ಲಿ ಮನೆ ಓಪನಿಂಗು ಕೂಡ ಸೀರಿಯಸ್ ಆಗೋಯಿತು. ಓಪನ್ ಮಾಡಲೇಬೇಕು, ಹೋಗಲೇಬೇಕು ಅನ್ನೋ ಥರ. ಬಟ್ ಅವಾಗ ಇನ್ನೂ ನಮ್ಮ ಕೈಲಿ ಆಗ್ತಾಯಿರಲಿಲ್ಲ, ಸುಧಾರಿಸ್ಕೊತಾ ಇದ್ವಿ. ಅವಾಗ ಅಂಗಡಿ ಯಾಕೆ ಓಪನ್ ಮಾಡಬೇಕಾಗಿತ್ತು, ಮನೆ ಫುಲ್ ಕಂಪ್ಲೀಟ್ ಆದಮೇಲೆ ಮಾಡ್ಕೊಳ್ಳೋರು ಅಂತಿದ್ರು. ಬಟ್ ಅವ್ರು ಮುಖ್ಯವಾಗಿ ಮಾತಾಡ್ತಾಯಿದ್ರು, ಮನೆ ಮಾಡಿರೋ ಸಾಲಕ್ಕೆ ಏನರಲ್ಲಿ ತೀರಿಸ್ಬೇಕು ಅನ್ನೋ ಆಪ್ಷನ್ ಇಲ್ಲದಂತೆ ನಾವು ಬಿಸ್ನೆಸ್ನ ಚಾಯ್ಸ್ ಮಾಡಿಕೊಂಡೆ. ಬಟ್ ಏನಕ್ಕೆ ಆ ಬಿಸ್ನೆಸ್ ಬೇಕಿತ್ತು ಅಂತಂದಾಗ ನಾನು ಎಲ್ಲಿಂದ ಸಾಲ ತೀರಿಸ್ಬೇಕಿತ್ತು. ಜನಗಳು ಮೈಂಡಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಸ್ಟುಪಿಡಾಗಿ ಮಾತಾಡ್ತಾರೆ. ನಾನು ಏನೋ ಒಂದು ಮಾಡಿದ್ದೀನಿ ಅಂತ ಅಂದಾಗ ನಾನು ಏನೂ ಕೇಳಿಸ್ಕೊಂಡಿಲ್ಲ ಅಂತಲ್ಲ, ತುಂಬ ಬೇಜಾರು ಕೇಳಿಸ್ಕೊಂಡಿದ್ದೀನಿ. ಈ ವಯಸ್ಸಿಗೆ ಎಷ್ಟು ಬುದ್ಧಿ ಕಲಿಬೇಕು, ವಯಸ್ಸು ಅಷ್ಟು ಕಲ್ತಿದ್ದೀನಿ. ನಾನು ಓಪನ್ ಅಪ್ಪಾಗಿ ಹೇಳ್ತಿದ್ದೀನಿ ಬ್ಲಾಗಲ್ಲಿ. ಯಾಕಂದರೆ ನನಗೆ ಅಷ್ಟೊಂದು ಪ್ರಶ್ನೆಗಳು ಬಂದಿದೆ ಅಂತಂದಾಗ ನನ್ನ ವ್ಯೂವರ್ಸ್ಗೆ ನಾನು ಜೆನ್ಯೂನಾಗಿ ಆನ್ಸರ್ ಮಾಡಬೇಕಲ್ವ. ಯಾವುದು ಈಸಿಯಾಗಿ ಅಂತವಾಗಲ್ಲ. ಇವಾಗ ಸಕ್ಸಸ್ ಅನ್ನೋದು ನೋಡಿ, ನೀವು ಅಂದ್ಕೊಂಡಂಗೆ ಮನೇನೂ ಆಯಿತು, ನೀವು ಅಂದ್ಕೊಂಡಾಗ ಬಿಸ್ನೆಸ್ಸು ಆಯಿತು, ಮೊದಲನೇ ಬೇಬಿನೂ ಗರ್ಲ್ ಬೇಬಿ ಅಂತಿದ್ದೀರಾ, ಅದು ಆಯಿತು. ಈಗ 2ನೇ ಪ್ರೆಗ್ನೆನ್ಸಿನೂ ಕೂಡ ಕನ್ಫರ್ಮ್ ಆಯಿತು, ಹಂಗೆ ಅಂತೆಲ್ಲ ಅಂತಿದ್ದೀರಾ. ನನಗೆ ಆ ಟೈಮಲ್ಲಿ ಅಂಗಡಿ ಮಾಡಿದ್ದು ಸ್ವಲ್ಪ ಒಂದು 20 or 1 ಮಂತ್ಗೆ ಕನ್ಫರ್ಮ್ ಆಗೋಯಿತು ಪ್ರೆಗ್ನೆನ್ಸಿ ನಂದು. ಆಮೇಲೆ ಆ ಟೈಮಲ್ಲಿ ಮನೆ ಓಪನಿಂಗು, ಆ ಟೈಮಲ್ಲಿ ನನಗೆ ಮೊದಲನೇ ಪ್ರೆಗ್ನೆನ್ಸಿ ಹಂಗಲ್ಲ,
ತುಂಬ ಟಯರ್ಡು, ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕಾಗಲ್ಲ ಫೀಲಿಂಗ್ಸ್ ಅದೆಲ್ಲ. ಯಾಕಪ್ಪ ಎಲ್ಲ ಕಷ್ಟನೂ ನನಗೆ ಕೊಟ್ಬಿಟ್ಟಿದ್ದಿ, ಎಲ್ಲ ಸರಿ ಹೋಯ್ತು ಅನ್ನೋಕೀಗ ನಾನು ಎಲ್ಲರಿಗೂ ವರ ಅನ್ಕೊಂಡ್ರೆ ನನಗದು ಶಾಪ ಅನ್ನೋ ಥರ ಆಗೋಯ್ತು ಆ ಟೈಮಲ್ಲಿ ನನಗೆ ಪ್ರೆಗ್ನೆನ್ಸಿ ಜರ್ನಿ ಅಂತೂ. ಯಾಕಂದರೆ ಅಂಗಡಿ ಮೇಂಟೆನೆನ್ಸು, ಈ ಕಡೆ ಮನೆ ಓಪನಿಂಗ್ ಮೇಂಟೆನೆನ್ಸು, ಇದೆಲ್ಲ ತಲೆ ಮೇಲೆ ಬಿದ್ದುಬಿಡ್ತು. ಯಾರು ಎಷ್ಟೇ ಹೆಲ್ಪ್ ಮಾಡೋಕ್ಕೆ ಬಂದ್ರೂ ಬಟ್ ಮೇನಾಗಿರೋರ್ಗೆ ಬೀಳುತ್ತಲ್ಲ ಜವಾಬ್ದಾರಿ, ಫೈನಾನ್ಷಿಯಲಿ ನಾವೇ ಅಲ್ವಾ ನೋಡ್ಕೋಬೇಕಾಗಿರೋದು, ಆ ಬೀಳುತ್ತಲ್ಲ ಜವಾಬ್ದಾರಿ, ಅದನ್ನು ಆ ಹೊಡೆತನ ತಡ್ಕೊಳಕ್ಕಾಗಲ್ಲ. ಅಷ್ಟೆಲ್ಲ ಜವಾಬ್ದಾರಿ ಬೀಳ್ತು. ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ, ಏನಿಲ್ಲ, ಈ ಕಡೆ ಎಲ್ಲ ಕಡೆನೂ ಓಡಾಡಬೇಕು. ಆ ಟೈಮಲ್ಲಿ ಅನುಭವಿಸಿರೋ ನೋವು ಇದೆಯಲ್ಲ ಲೈಫಲ್ಲಿ, ಆ ಟೈಮಲ್ಲಿ ಅನುಭವಿಸಿಲ್ಲ ಅಂದ್ಕೊಳ್ಳಿ. ಒಬ್ಬರ ಜೊತೆ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಶಿವ ಜೊತೆ ಹೇಳ್ಕೊಳ್ತೀನಿ, ಬಿಡ್ತೀನಿ, ಅದು ಬಿಟ್ಟರೆ ಏನೂ ಮಾಡೋಕ್ಕಾಗ್ತಿಲ್ಲ. ಆ ಥರ ಸಿಚುವೇಶನ್ ಆಯ್ತು ಗೈಸ್. ಇವಾಗ ಹೆಂಗೋ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆ್ಯಂಡು ಎಲ್ಲರೂ ನಮ್ಮ ಅಮ್ಮವರು ಆ್ಯಂಡ್ ಶಿವ ಎಲ್ಲರೂ ಹೇಳಿದ್ಮೇಲೆ, ಧೈರ್ಯ ಹೇಳಿದ್ಮೇಲೆ ಆ್ಯಂಡ್ ಎರಡನೇ ಪಾಪನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಳೋಣ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ಇಷ್ಟೆಲ್ಲ ಆದಮೇಲೆ ಅದು ಕೂಡ ಕನ್ಫರ್ಮ್ ಆಗಿದೆ ಅಂತಂದರೆ ಪಕ್ಕ ಒಳ್ಳೇದು ಆಗೇ ಆಗುತ್ತೆ, ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಶಿವು ಅವರು ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು. ಯಾವುದೇ ರೀತಿ ಏನು ಕೂಡ ಎಫೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ, ಕಂಟಿನ್ಯೂ ಮಾಡ್ಕೋತಾ ಇದ್ದೀವಿ, ಏನಾದರೂ ಆಗಲಿ ಕಂಟಿನ್ಯೂ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರು. ನಾನು ಈ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿಕೊಂಡೆ. ಜೊತೆಗೆ ಇಷ್ಟೆಲ್ಲ ಜೊತೆಲಿ ಒಂದು ಮಾಡೋಕ್ಕೋಗಿ ಇನ್ನೊಂದು 3 ಕೆಲಸನೂ ಅಂದರೆ 3 ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ಕೂ 3 ಕೂಡ ಒಳ್ಳೆಯದೇ ಆಯಿತು. ಆ್ಯಂಡ್ ನನ್ನ ಮನೆ ಓಪನಿಂಗ್ ಆಗಿರ್ಬೋದು, ಆ್ಯಂಡ್ ಕೆಲಸ ಆಗಿರ್ಬೋದು, ಆ್ಯಂಡ್ ಎರಡನೇ ಬೇಬಿ ಪ್ರೆಗ್ನೆನ್ಸಿ, ಅದು ಒಂದು ಗುಡ್ ನ್ಯೂಸ್ ಅಂತ ಅನ್ಕೋತೀನಿ. ಮೊದಲ ಬೇಬಿ ಹುಟ್ಟಾಗ ಆ ಪ್ರೆಗ್ನೆನ್ಸಿ ಆದಾಗ ಹೆಂಗೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ, ಈ ಪ್ರೆಗ್ನೆನ್ಸಿನ ಹಂಗೆ ಮಾಡಬೇಕು. ಯಾಕಂದರೆ ಒಂದು ಮಗುಗೂ ಇನ್ನೊಂದು ಮಗುಗೂ ತಾರತಮ್ಯ ಮಾಡಬಾರ್ದು, ಆ ಭಾವನೆ ನಂದು. ಆ ಪ್ರೆಗ್ನೆನ್ಸಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿದ್ದೆ, ಯಾರು ಹೆಂಗಾರು ಅಂದ್ಕೊಳ್ಳಿ. ಆಮೇಲೆ ಈಗಲೇ ಅವಶ್ಯಕತೆ ಇರಲಿಲ್ಲ ಅಂತ ತುಂಬ ಜನ ನನಗೆ ಮೆಂಟಲಿ ವೀಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಈಗಲೇ ಅವಶ್ಯಕತೆ ಇರಲಿಲ್ಲ ಅಂತಂದರೆ ಅವ್ರವ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ ಗೈಸ್. ನನ್ನ ಫ್ಯಾಮಿಲಿ ಇವಾಗ ಮನೇದಾಯಿತು, ಆ್ಯಂಡ್ ನಮ್ಮ ಅಂಗಡಿ ಓಪನಿಂಗ್ ಸ್ಟೋರಿ ಆಯಿತು. ಇವಾಗ ಪ್ರೆಗ್ನೆನ್ಸಿ ಸ್ಟೋರಿನೂ ಹೇಳ್ಬಿಡ್ತೀನಿ, ಕನ್ಫರ್ಮ್ ಆದಮೇಲೆ ಯಾವ್ಯಾವ ರೀತಿ ಮಾತಾಡಿದ್ರು ಅಂತ. ಈಗಲೇ ಆಲ್ರೆಡಿ ಒಂದು ಗರ್ಲ್ ಬೇಬಿ ಇದ್ದಾಳೆ ಅಲ್ವಾ, ಇನ್ನೊಂದು 5-6 ವರ್ಷ ಇದ್ದಿದ್ರೆ ಆಗ್ತಾಯಿತ್ತು ಹಿಂಗೆ ಅಂತ ತುಂಬ ಜನ ಹೇಳಿದ್ರು. ಅವರ ಮುಖ ನೇರಕ್ಕೆ ಮಾತಾಡಿದ್ರು. ಒಂದೊಂದು ಫ್ಯಾಮಿಲಿಲಿ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ನಮ್ಮ ಹೆಣ್ಮಕ್ಳು ಎತ್ತೋರ್ಗೆ ಏನಿರುತ್ತೆ ಅಂದರೆ, ಗಂಡು ಮಕ್ಕಳು ಮನೇಲಿತ್ತು ಅಂತಂದರೆ ನಮ್ಮ ಅಣ್ಣಂಗೆ ಒಂದು 26 ವರ್ಷ ಅಂತ ಅನ್ಕೊಳ್ಳಿ, ನನಗೆ ಇನ್ನೊಂದು 2 ವರ್ಷ ಹೋದರೆ ಮದುವೆ ಮಾಡಬೇಕು. ಆವಾಗ ಅಮ್ಮಂದಿರ ಮೈಂಡ್ ಹೆಂಗಿರುತ್ತೆ ಅಂದರೆ, ಗಂಡು ಮಕ್ಳಿಗೆ ಮದುವೆ ಮಾಡೋಕ್ಕೂ ಮೊದಲೇ ಹೆಣ್ಮಕ್ಳದು ಮದುವೆ ಬಾಣ ಅಂತಾನೆ ಎಲ್ಲ ಮುಗ್ದೋಗ್ಬಿಡ್ಲಿ ಅಂತ ಇರುತ್ತೆ. ಎಲ್ಲರ ಮನೇಲೂ ಕಾಮನ್ ಆಗಿ ಇದ್ದಿದ್ದೇ ಇರುತ್ತೆ. ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ಮುಗ್ದೋಗ್ಬಿಡ್ಲಿ ಅಂತ ಇರುತ್ತೆ. ಯಾಕಂದರೆ ಬರೋರು ಎಂಥವ್ರು ಬರ್ತಾರೋ, ಬರೋರು ಅಕ್ಸೆಪ್ಟ್ ಮಾಡ್ಕೋತಾರೋ, ಆವಾಗ ನಮ್ಮ ಮಕ್ಕಳು ನಾವು ಬೌನ್ಸೋಕ್ಕಾಗುತ್ತಾ, ಬಾಣಂತನ ಮಾಡೋಕ್ಕಾಗುತ್ತಾ ಅಂತ ಅಮ್ಮಂದಿರ ಟೆನ್ಷನ್ ಇರುತ್ತೆ. ನಮ್ಮಮ್ಮನ ಟೆನ್ಷನು ಬಂದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಆಗಿರಲಿಲ್ಲ. ಬಟ್ ಇವಾಗ ಮಾಡ್ದಂಗೆ ಮುಂದಕ್ಕೆ ಮಾಡೋಕ್ಕಾಗುತ್ತಾ, ನಾವು ಚೆನ್ನಾಗಿದ್ದಾಗಲೇ ಬಾಣಂತನ ಎಲ್ಲ ಮುಗ್ದೋಗ್ಬಿಡ್ಲಿ ಅಂತ. ಇವಾಗ ಹಾಕೊಂಡು ಆಲ್ರೆಡಿ ಮುಗ್ದೋಗಿ ದೊಡ್ಡವರಾಗಿದ್ದಾರೆ. ನಂದು ಇದು ಇವಾಗ ಇನ್ನೊಂದು ಬೇಬಿ ಆಗಿಬಿಟ್ರೆ ನಂದು ಎಲ್ಲ ಮುಗ್ದೋಗುತ್ತೆ, ಮದುವೆ ಬಾಣಂತನ ಅಂತ ಎಲ್ಲ ಮುಗ್ದೋಗುತ್ತೆ. ನಮ್ಮ ಅಣ್ಣಂಗೆ ಫೋಕಸ್ ಮಾಡ್ಬೋದು, ನಮ್ಮೂರಲ್ಲಿ ಮನೆಗೇ ಮಾಡಿಬಿಟ್ಟು ಅಣ್ಣಂಗೆ ಫೋಕಸ್ ಮಾಡ್ಬೋದು. ಹಂಗಾಗಿ ಅಮ್ಮನೂ ಕೂಡ ಇದೇ ಪ್ರೆಗ್ನೆನ್ಸಿ ಜರ್ನಿ ಕನ್ಫರ್ಮ್ ಆಗಿಬಿಡಲಿ. ಮಾಮೂಲಿ ನಮ್ಮ ಅಮ್ಮನೇ ತುಂಬ ಎಕ್ಸೈಟ್ಮೆಂಟಲ್ಲಿದ್ದರು. ನನ್ನ ಬೇಬಿಗೂ ಮಾಮೂಲಿ ಬೇಬಿಗೂ ನನ್ನ ಬೇಬಿಗೆ 2 ವರ್ಷ ಗ್ಯಾಪ್ ಇರಲಿ ಅಂತಲೇ ಅವ್ರು ಅಂದ್ಕೊಳ್ತಾ ಇದ್ದಂಗೆ ನನಗೆ ಒಳ್ಳೆ ಗುಡ್ ನ್ಯೂಸೇ ಬಂತು. ಅವರೊಬ್ಬರೇ ಅವಾಗವಾಗ ಹೇಳ್ತಾ ಇದ್ದಿದ್ದು ಇನ್ನು ಉಂಟು ಆಗ್ಬಿಡ್ಲಿ ಅಂತ. ಅವ್ರು ಅಂದ್ಕೊಂಡಂಗೆ ಇನ್ನು ಉಂಟನೂ ಆಯಿತು. ಎಲ್ಲರ ಅಮ್ಮಂದಿರು ಇದನ್ನು ಯೋಚನೆ ಮಾಡ್ತಾರೆ. ಆಮೇಲೆ ನಾನು ಒಂದು ಸಲ ಥಿಂಕ್ ಮಾಡಿದೆ, ಹೌದು ಈ ಪ್ರೆಗ್ನೆನ್ಸಿ ಜರ್ನಿ ಆಗ್ಬಿಟ್ರೆ ಕಂಟಿನ್ಯೂ ಮಾಡ್ಕೊಬಿಟ್ರೆ ನಮ್ಮ ಅಮ್ಮ ಅಕ್ಕ ಎಲ್ಲರೂ ಇದ್ದಾರೆ, ನೋಡ್ಕೋತಾರೆ. ಮುಂದಕ್ಕೆ ಏನೋ ಹೇಗೋ ಚೆನ್ನಾಗಿ ನೋಡ್ಕೊಳ್ಳೋ ಟೈಮಲ್ಲೇ ನೋಡ್ಸ್ಕೊಂಡ್ಬಿಡೋಣ, ಮುಂದೆ ಬರೋರು ಹೇಗೆ ಬರ್ತಾರೋ ಏನೋ ಆ್ಯಂಡ್ ಆ ಥರ ಇದೆಲ್ಲ ಮೈಂಡ್ ಥಾಟ್ ಬಂತು. ಹಂಗಾಗಿ ಕಂಟಿನ್ಯೂ ಮಾಡ್ಕೊಂಡ್ವಿ. ಕೆಲವರೆಲ್ಲ ಫೈನಾನ್ಷಿಯಲಿ ಗ್ರೋತ್ ಆದಮೇಲೆ ಮಾಡ್ಕೊಳ್ಳೋಣ ಅಂತಂತಾರೆ. ಬಟ್ ಫೈನಾನ್ಷಿಯಲಿ ಗ್ರೋತ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜೊತೆಯಲ್ಲಿ ನಿಂತು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ತುಂಬ ಜನಕ್ಕೆ ಫೈನಾನ್ಷಿಯಲಿ ಗ್ರೋತ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ತುಂಬ ಅರ್ನಿಂಗ್ಸ್ ಮಾಡಿಟ್ಟಿರ್ತಾರೆ, ಮಾಡ್ತಾನೆ ಇರ್ತಾರೆ. ಬಟ್ ಮಗು ಅಂತ ಆದಮೇಲೆ ನೋಡ್ಕೊಳ್ಳೋರೇ ಯಾರೂ ಇರೋದಿಲ್ಲ. ಆ್ಯಂಡ್ ಆ ಮಗು ನೋಡಿಕೊಂಡು ಕೆಲಸ ಮಾಡ್ಕೊಂಡು ಎಷ್ಟು ಸಫರ್ ಪಡ್ತಿರ್ತಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಫ್ಯಾಮಿಲಿ ಸಪೋರ್ಟಿಂಗ್ ಇದ್ದಾಗಲೇ ಮಗುಗಳನ್ನ ಬೆಳೆಸ್ಕೊಬಿಟ್ರೆ ಬೆಟರ್ ಅಂತ ನನಗನ್ನಿಸ್ತು. ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ಅಲ್ವಾ ಗೈಸಿದ್ದು. ನಮ್ಮ ಒಪಿನಿಯನ್ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಂಥ ಒಪಿನಿಯನ್ ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಇದರಲ್ಲೂ ಎಲ್ಲದರಲ್ಲೂ ಯಾರಾದರೂ ಕಲ್ಲು ಹಾಕೋಕ್ಕೆ ಬಂದೇ ಬರ್ತಾರೆ. ಬಟ್ ಬೇರೆಯವ್ರ ಒಪಿನಿಯನ್ ಕಟ್ಕೊಂಡು ನಮಗೆ ಏನೂ ಆಗಬೇಕಾಗಿಲ್ಲ ಗೈಸ್. ನಮ್ಮದು ಜೀವನ ನಮ್ಮದೇನಿದೆ ಬಂದು ಇವಾಗ ಒಂದು ಸಜೆಷನ್ ಕೊಡ್ಬೋದು. ಈಗೇನೋ ಒಂದು ಮಾಡ್ತಿದ್ದೀವಿ ಅಂತಂದರೆ ಹಿಂಗಲ್ಲ ಹಂಗೆ ಅಂತ. ಸೊ ನಾವು ಅದನ್ನ ಅವ್ರ ಮಾತು ಕೇಳಿದ್ರು ಅದು ನಾವೇ ಮಾಡಬೇಕು. ಅವ್ರ ಮಾತು ಕೇಳಿಲ್ಲ ಅಂತಂದ್ರೆ ನಾವೇನು ಅಂದ್ಕೊಂಡಿದ್ದು ನಾವು ಮಾಡಲೇಬೇಕು. ನಮ್ಮ ಡಿಸಿಷನ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ಹಾಕ್ಕೊಡ್ಬೇಕು. ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನಾವು ಮಾಡೋದಲ್ಲ. ಆಲ್ರೆಡಿ ನಮ್ಮದು ಥಿಂಕಿಂಗ್ ಇರಬೇಕು, ಡಿಸಿಷನ್ ಕರೆಕ್ಟಾಗಿರಬೇಕು. ನಂದು ಡಿಸಿಷನ್ ಕರೆಕ್ಟಾಗಿತ್ತು. ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ತಿರಲಿಲ್ಲ, ಮಾಡಬೇಕು. ಇವಾಗ ಹೌದು ಕಮಿಟ್ಮೆಂಟ್ ಆಯಿತು ನಮ್ಮದು ಜೊತೆಗೆ ಸ್ವಲ್ಪ, ಬಟ್ ತೀರಿಸ್ತೀವಿ ಅನ್ನೋ ಕೆಪಾಸಿಟಿ ಇದೆ. ಶಿವು ಮತ್ತು ನಾನು ಜೊತೆಗೆ ನಿಂತಿದ್ದೀವಿ, ತೀರಿಸ್ತೀವಿ ಅನ್ನೋ ಕೆಪಾಸಿಟಿ ಇದೆ. ಶಿವವ್ರಿಗೂ ನಾನು ಇವಾಗ ಅವ್ರಿಗೂ ಕಮಿಟ್ಮೆಂಟ್ ಆಯಿತು, ಅವ್ರನ್ನ ಬಿಟ್ಬಿಡಲ್ಲ ನಾನು ಜೊತೆಗೆ ನಿಲ್ತೀನಿ, ನಾನು ತೀರಿಸ್ತೀನಿ. ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ರು ನನ್ನದೇ ಆದ ಕೆಲಸಗಳಿದೆ.
ಚೀಟಿ ಫೈನಾನ್ಸ್ ಅಂತೆಲ್ಲ ಮಾಡ್ತೀನಿ. ಅದರಲ್ಲೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತೆಲ್ಲ ನಾನು ಇವಾಗಲೂ ಶೋರ್ಗೆ ಹೇಳೋದಷ್ಟು, ನಾನು ಇದನ್ನೇ ಹೆದರ್ಕೊಬೇಡಿ ಹಾಗೆ ಹಿಂಗೆ ಅಂತ. ಯಾಕಂದರೆ ಗಂಡ ಹೆಂಡ್ತಿ ಜೊತೆಯಾಗಿ ನಿಂತ್ಕೊಂಡ್ರೆ ಅಷ್ಟೇ ಒಂದು ಡ್ರೀಮ್ ಅನ್ನೋದು ಕಂಪ್ಲೀಟ್ ಆಗೋದು. ನೀನೇ ಒಂದು ದಾರಿ, ನಾನೇ ಒಂದು ದಾರಿ, ನಾನೇ ಯಾಕೆ ಮಾಡಬೇಕು, ನಾನೇ ಯಾಕೆ ಬಿಡಬೇಕು ಅಂದರೆ ಯಾವ ಫ್ಯಾಮಿಲಿಯಲ್ಲೂ ಏನೂ ಒಳ್ಳೆ ಸುದ್ದಿ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ಇದು ನನ್ನ ಅನುಭವದ ಮಾತು. ಶಿವರ್ ನಾನು ಏನೇ ಹೇಳಿದ್ರು ಡಿಸಿಷನ್ ಕೇಳಿಸ್ಕೊಂಡ್ರು, ಅದೇ ರೀತಿ ಮಾಡಿದ್ರು. ಬಟ್ ಜೊತೆಗೆ ನಿಂತಿದ್ದಾರೆ. ಇವತ್ತಿನ ದಿನ ಕಷ್ಟ ಅನ್ನಿಸ್ತಾ ಇರ್ಬೋದು, ಇವತ್ತಿನ ದಿನ ತುಂಬ ನರಕ ಅನ್ನಿಸ್ತಾ ಇರ್ಬೋದು, ಕೆಲವೊಂದ್ಸಲಿ ತುಂಬ ಅಂದರೆ ನರಕ ಅನಿಸುತ್ತೆ. ಯಾಕಂದರೆ ಯಾಕೆ ಬೇಕಿತ್ತು ನಮಗೆ ಈ ಏಜ್ಗೆ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಕಮಿಟ್ಮೆಂಟು ಯಾರು ರಿಟರ್ನ್ ಕೇಳಿದಾಗ ಆ ಥರ ಅನಿಸುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡಿ ನಾವು ತೀರಿಸಿದ್ರೆ ನಮ್ಮ ಜವಾಬ್ದಾರಿ ಒಂದು ಕಳ್ಕೊಂಡ್ಬಿಟ್ರೆ ಇದಕ್ಕಿಂತ ಬೆಟರ್ ಏನಂದರೆ ಏನೂ ಅಲ್ಲ ಅನಿಸುತ್ತೆ. ತುಂಬ ಜನ ಇವಾಗಲೇ ಅವಶ್ಯಕತೆ ಇರಲಿಲ್ಲ, ಯಾಕೆ ಇಷ್ಟು ನೋಡ್ರಿ ಸಿಗ್ತಾ ಕೊಡ್ರಿ ಅಂತಾರೆ. ಅಂದರೆ ಕೈಕಲ್ ಗಟ್ಟಿಗಿದ್ದಾಗಲೇ ಮಾಡ್ಕೊಬಿಡ್ಬೇಕು ಗೈಸ್. ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಏಜ್ಗೂ ನಾವು ಮಾಡೋ ಕೆಲಸಕ್ಕೂ ಸಂಬಂಧ ಇಲ್ಲ. ನಿಮ್ಮ ಏಜ್ ಏನೋ, ನಿನ್ನ ಏಜ್ ಏನೋ, ನೀನು ಮಾಡ್ತಿರೋ ರಿಸ್ಕ್ ಏನೋ ಹಂಗೆ ಅಂತ ಕೇಳ್ತೀರಾ. ಹೌದು, ನಾನು ಇವಾಗ 24 ಏಜ್ಗೆ ಇಷ್ಟೆಲ್ಲ ಮಾಡಿದ್ದೀನಿ ಅಂತಂದರೆ ನನ್ನ ಗಂಡನ ಸಪೋರ್ಟ್ ಇಟ್ಕೊಂಡು ನಮ್ಮ ಅಮ್ಮ ಅಪ್ಪ ಅಮ್ಮ ಅತ್ತೆ ಮಗ ಎಲ್ಲರೂ ಸಪೋರ್ಟ್ ಇದೆ ಮಾಡ್ಬೋದು. ಆ್ಯಂಡ್ ಸಾಲ ಆಯ್ತದ ತೀರಿಸ್ಬೋದು ಅನ್ನೋ ಕೆಪಾಸಿಟಿ ಮೇಲೆ ನಾವು ಮಾಡಿದ್ದೀವಿ. ಅದು ಬಿಟ್ಟರೆ ಏನಿಲ್ಲ. ನಾನು ಫುಲ್ಲು ಓನ್ ಅಮೌಂಟೇ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಬಿಸ್ನೆಸ್ ಮಾಡಿದ್ದೀವಿ, ಒಂದು ಮನೆ ಮಾಡಿದ್ದೀವಿ ಅಂತಂದರೆ ಓನ್ ಅಮೌಂಟ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಇರೋರು ಆಗ್ಬೋದು, ಕೋಟಿ ಮಡಗಿರ್ತಾರಲ್ಲ ಅವ್ರ ಕೈಲಿ ಆಗ್ಬೋದು. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಆಗಲ್ಲ. ಕಮಿಟ್ಮೆಂಟ್ ಅನ್ನೋದು ಆಗುತ್ತೆ. ಒಂದು ಮದುವೆ ಮಾಡಿದ್ರು ಕಮಿಟ್ಮೆಂಟ್ ಆಗುತ್ತೆ, ಒಂದು ಮನೆ ಮಾಡಿದ್ರು ಕಮಿಟ್ಮೆಂಟ್ ಆಗುತ್ತೆ, ಒಂದು ಬಿಸ್ನೆಸ್ ಮಾಡಿದ್ರು ಕಮಿಟ್ಮೆಂಟ್ ಆಗಿರುತ್ತೆ. ಅದೇ ಮಿಡಲ್ ಕ್ಲಾಸ್ ಲೈಫ್ ಜೀವನ. ನಾವು ಇಷ್ಟಪಟ್ಟಿದ್ದನ್ನ ಪಡ್ಕೋಬೇಕು ಅಂತಂದರೆ ಸ್ವಲ್ಪ ಸಾಲೋದ್ರಲ್ಲೂ ಒದ್ದಾಡಬೇಕಾಗುತ್ತೆ, ನೋವು ತಿನ್ನಬೇಕಾಗುತ್ತೆ. ಇದೇ ರಿಯಾಲಿಟಿ. ಆ ರಿಯಾಲಿಟಿ ನಾನು ಚಿಕ್ಕ ವಯಸ್ಸಿಗೆ ತಿಳ್ಕೊಬಿಟ್ಟೆ. ಯಾಕಂದರೆ ನಮ್ಮ ಅಪ್ಪನ ಮನೆಯಲ್ಲೂ ಕಷ್ಟ ಮಾಡ್ಕೊಂಡು ಬೆಳೆದಿರೋದು. ನಾವೇನಾದ್ರು ನಮ್ಮ ಇಷ್ಟ ಅರ್ಥ ತೀರಿಸ್ಕೋಬೇಕು ಅಂತಂದರೆ ಕಷ್ಟಪಡಲೇಬೇಕು. ಅದು ನನಗೆ ಚಿಕ್ಕ ವಯಸ್ಸಿಗೆ ಅರ್ಥ ಆಗ್ಬಿಟ್ಟಿತ್ತು. ಹಂಗಾಗಿ ನಮ್ಮ ಇಷ್ಟಗಳನ್ನ ನಾವು ಪೂರೈಸ್ಕೋಬೇಕಾ, ಕಷ್ಟಪಡಲೇಬೇಕು. ಬಟ್ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಯಾಕಂದ್ರೆ ನಾವು ಮನೆ ಮಾಡಿದ್ದೀವ, ನನ್ನ ಮಗಳು ತುಂಬ ಖುಷಿ ಪಡ್ತಾಳೆ, ವಾತಾವರಣ ನೋಡಿ ತುಂಬ ಖುಷಿ ಪಡ್ತಾಳೆ. ಆ ಖುಷಿ ಸಾಕು ನನಗೆ. ನಾವು ತೀರಿಸ್ಕೋತೀವಿ, ನಮಗೆ ಸಾಕು. ನಮ್ಮ ನೋವು ಏನಿದೆ ಶಿವ ಮತ್ತು ನಾವು ಅನ್ಭವಿಸ್ಕೋತೀವಿ. ನಮ್ಮ ಮಕ್ಕಳು ಸುಖವಾಗಿರ್ತಾರಲ್ಲ ಸಾಕು. ಅದಕ್ಕಿಂತ ಸಾಧನೆ ಬೇಕಾ? ಆ್ಯಂಡ್ ಅವ್ರು ಇಷ್ಟಪಟ್ಟಿದ್ದನ್ನು ಕೊಡ್ಸೋಂಗೆ ಆಗಿಬಿಟ್ರೆ ಸಾಕು. ದೇವ್ರ ಹತ್ರ ನಾನು ಈಗಲೂ ಕೇಳ್ಕೊತೀನಿ. ನನಗೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದಾರೆ, ನೀನು ನನಗೆ ಮಕ್ಕಳು ಕೊಟ್ಟಿದ್ಯಾ. ಬಟ್ ಅವ್ರು ಕೇಳ್ಬಿಟ್ಟು ನಾನು ಇಲ್ಲ ಅನ್ನೋ ಥರ ಮಾಡಬೇಡ. ಅವ್ರು ಏನು ಕೇಳ್ತಾರೆ ಅದನ್ನ ಕೊಡುವಂಥ ಶಕ್ತಿ ಕೊಡು. ನಾನು ದೇವ್ರ ಹತ್ರ ಪ್ರತಿ ಸಲ ಕೇಳ್ಕೊಳ್ಳೋದೇ ಹಂಗೆ, ಅವ್ರಿಗೆ ಕೊಡಿಸುವಂಥ ಶಕ್ತಿ ನನಗೆ ಕೊಡು. ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋ ಥರ ನನಗೆ ಹೇಳಿಸ್ಬೇಡ ಅಂದ್ಕೊಂಡೆ ನಾನು ದೇವ್ರ ಹತ್ರ ಪ್ರತಿ ಸಲ ನಾನು ಕೇಳ್ಕೊತೀನಿ. ಇನ್ನೇನಿಲ್ಲ ಗೈಸ್, ನಾನು ಏನೇನು ಅಂದ್ಕೊಂಡಿದ್ದೀನಿ ಲೈಫಲ್ಲಿ ಎಲ್ಲ ಆಗಿದೆ ಆ್ಯಂಡ್ ಆಗ್ತಾನೆ ಇದೆ. ಅಂದರೆ ನನ್ನ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರಬೇಕು, ಅದಷ್ಟೇ ಗೈಸ್. ನನಗೆ ನನ್ನ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿದ್ದು ನನ್ನ ಜೊತೆ ಇವಾಗ ಹೇಗಿದ್ದಾರೆ ಅದೇ ರೀತಿ ಇರಬೇಕು. ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಇನ್ನೆಷ್ಟು ಗೋಲ್ ಏನು ಅಂತ ಕೇಳ್ತಾನೆ ಇದ್ದೀರಾ. ಗೋಲ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ಇವಾಗ ಪ್ರೆಸೆಂಟ್ ನನಗಿರೋದು ಒಂದೇ ಗೋಲು. ಕಮಿಟ್ಮೆಂಟ್ ಏನಿದೆ ಅದನ್ನು ಝೀರೋ ಮಾಡ್ಕೋಬೇಕು. ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು. ಯಾರ ಹತ್ರನೂ ಒಬ್ಬರು ₹1 ಋಣ ಇಲ್ಲದಂತೆ ಬದುಕಬೇಕು. ಕಷ್ಟ ಕಾಲದಲ್ಲಿ ಕೊಟ್ಟಿದ್ದಾರೆ, ಆ ಋಣಗಳನ್ನ ತೀರಿಸ್ಬೇಕು. ಆ್ಯಂಡ್ ಖುಷಿಯಾಗಿ ಝೀರೋ, ಅದೇನೋ ಅಂತಾರಲ್ಲ, ಝೀರೋ ಕಮಿಟ್ಮೆಂಟೆಲ್ಲ ಝೀರೋ ಇರಬೇಕು. ಆ ಲೈಫ್ನ ಲೀಡ್ ಮಾಡಬೇಕು. ಫಸ್ಟ್ ನನ್ನ ಡ್ರೀಮ್ ಇವಾಗ ಪ್ರೆಸೆಂಟು. ಅದಾದಷ್ಟು ಬೇಗನೆ ನಾವು ಮಾಡ್ಕೊತೀನಿ. ಇವಾಗಿನ ಥರ ನಡೆದ್ಬಿಟ್ರೆ 1 ಇಯರ್ಗೆಲ್ಲ ನಮ್ಮ ಲೈಫ್ ಸರಿ ಹೋಗುತ್ತೆ ಅಂತ ನಾನು 1 ಆರ್ 2 ಇಯರ್ಸಲ್ಲೆಲ್ಲ ಝೀರೋ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಝೀರೋ ಮಾಡ್ಕೋಬೇಕು. ನೆಕ್ಸ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಇಷ್ಟೇ ಗೈಸ್ ನನ್ನ ಲೈಫಲ್ಲಿ ಇನ್ನೇನಿಲ್ಲ. ಆ್ಯಂಡ್ ಆ ಥರ ಒಡವೆ ಮಾಡಿಸ್ಕೋಬೇಕು, ಈ ಥರ ಒಡವೆ ಮಾಡಿಸ್ಕೋಬೇಕು, ಔಟ್ ಆಫ್ ಕಂಟ್ರಿಗೆ ಟೂರ್ಗೆ ಹೋಗಬೇಕು, ಆ ಥರ ಈ ಥರ ಏನಿಲ್ಲ ಲೈಫಲ್ಲಿ. ಇವೆರಡೇ ಝೀರೋ ಇದು ಮಾಡ್ಕೊಂಡು ಬದುಕಬೇಕು. ಝೀರೋ ಕಮಿಟ್ಮೆಂಟ್. ಆ್ಯಂಡ್ ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಶಿವರು ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು. ಏನೋ ಜವಾಬ್ದಾರಿ ಇಲ್ಲದೆ. ಅಂದರೆ ಜವಾಬ್ದಾರಿ ಇಲ್ಲ ಅಂತಂದರೆ ಇವಾಗ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಹೆಂಗಪ್ಪ ಅಂದರೆ ಪಾಪ ಬೆಟ್ಟದಷ್ಟು ಜವಾಬ್ದಾರಿ ಬಿದ್ದಿರುತ್ತೆ ಅವ್ರ ಬೆದ್ದ ಮೇಲೆ. ಮನೆಗೆ ಒಬ್ಬನೇ ಮಗ ಆಗಿಬಿಟ್ರಂತೂ ಬೆಟ್ಟದಷ್ಟು ಜವಾಬ್ದಾರಿ. ಯಾಕಂದರೆ ನಾನು ನಮ್ಮ ಅಣ್ಣನ ನೋಡಿದ್ದೀನಿ, ನಮ್ಮ ಅಣ್ಣನ ಪರಿಸ್ಥಿತಿ ನೋಡಿದ್ದೀನಿ. ಹಾಗಾಗಿ ಶಿವರ ಪರಿಸ್ಥಿತಿನ ಈಸಿಯಾಗಿ ಅರ್ಥ ಮಾಡ್ಕೊತೀನಿ. ಯಾಕಂದರೆ ಜವಾಬ್ದಾರಿ ಅನ್ನೋದಕ್ಕೆ ಎಷ್ಟು ಬೆನ್ನೆತ್ತಿರುತ್ತೆ ಅಂತ. ಸುತ್ತಮುತ್ತ ನೋಡಲೇಬೇಕು. ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಜವಾಬ್ದಾರಿ ಕಮಿಟ್ಮೆಂಟ್ಗಳು ಸುತ್ತಮುತ್ತ ಇರುತ್ತಲ್ಲ, ಅದೆಲ್ಲ ನೋಡಲೇಬೇಕು. ಬಟ್ ಆಪ್ಷನ್ ಇರಲ್ಲ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ. ಹಾಗಾಗಿ ಅದೆಲ್ಲ ಜವಾಬ್ದಾರಿ ಕಳಿಬೇಕು. ಜವಾಬ್ದಾರಿ ಇರಬೇಕು. ಅಮೌಂಟ್ ಬಂದಾಗ ಸೇವ್ ಮಾಡ್ಕೋಬೇಕು ಅನ್ನೋ ಜವಾಬ್ದಾರಿ ಎಲ್ಲರಿಗೂ ಇರಲೇಬೇಕು. ಜವಾಬ್ದಾರಿ ಅಂತಂದರೆ ಈಗೇನಷ್ಟು ತಲೆನೋವು ಇರಬಾರ್ದು. ನಮ್ಮ ಶಿವರಿಗೆ ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು. ಅವರು ಆದಷ್ಟು ಬೇಗ ಅವ್ರಿಗೆ ಆ ಲೈಫ್ ಬರಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ನಾನು ಕೂಡ ಬೆನ್ನೆಲುಬಾಗಿ ನಿಂತ್ಕೋತೀನಿ. ನಮ್ಮ ಶಿವರು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟು ಮಾಡ್ತಾಯಿದ್ದಾರೆ. ಇಷ್ಟೇ ಗೈಸ್. ಇವತ್ತು ನೀವು ಏನೇನು ಕೇಳಿದ್ರಿ ಎಲ್ಲನೂ ಓಪನ್ ಅಪ್ ಆಗಿ ಹೇಳಿದ್ದೀನಿ. ವ್ಲಾಗ್ಸ್ ಬಗ್ಗೆನೂ ನಾನು ಅವಾಗವಾಗ ಹೇಳ್ತಾ ಇರ್ತೀರ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಅದೇನಾಗ್ಬಿಟ್ಟೈತೆ ಗೈಸ್, ಮಾತ್ರ ಮಾಡಿಸ್ಬಿಡ್ತಾರೆ ಅನಿಸುತ್ತೆ. ನಾನು ವ್ಲಾಗ್ ಮಾಡಬೇಕಂದ್ರೆ ಆಗೋದೇ ಇಲ್ಲ. ಕಾಮಿಡಿ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಕಾಮಿಡಿನೇ ಇದು.
ಏನಿಲ್ಲ ಗೈಸ್, ನಾವು ಸ್ವಲ್ಪ ಹಾರ್ಡ್ ವರ್ಕ್ ಇದರಲ್ಲೂ ಮಾಡ್ತಿದ್ರು ವ್ಲಾಗ್ಸ್ ಮಾಡ್ಬೋದು. ನನಗೆ ಒಂದೊಂದ್ಸಲ ಟೈಮ್ ಸಿಗಲ್ಲ ಅನ್ನೋದಕ್ಕೋಸ್ಕರ ಸ್ಕಿಪ್ ಮಾಡ್ಕೊತೀನಿ. ಈ ಥರ ತುಂಬ ಕ್ವಶನ್ಸ್ ಬರ್ತಾ ಇರುತ್ತಲ್ಲ, ಅದಕ್ಕೆ ಈ ಥರ ಫ್ರೀ ಆಗಿದ್ದಾಗ ಆನ್ಸರ್ ಮಾಡಿಬಿಡ್ತೀನಿ ಅಷ್ಟೇ. ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಆದಷ್ಟು ಮಾಡೇ ಮಾಡ್ತೀನಿ. ಯಾಕಾಗಲ್ಲ ಗೈಸ್, ಈಗ 3 ತಿಂಗಳಿಂದ ತುಂಬ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ. ಇವಾಗ ವಾಮಿಟಿಂಗು ಸ್ವಲ್ಪ ಕಮ್ಮಿ ಆಗಿದೆ. ನಾಳೆಯಿಂದ ನಾನು ಅಂಗಡಿಲಿ ಕೂತ್ಕೋಬೇಕು. ಮದನ್ಗೂ ಕೂಡ ಸ್ಕೂಲ್ ಓಪನ್ ಆಯಿತು, ಅಂಗಡಿಲಿ ಕೂತ್ಕೋತೀನಿ ಅನ್ನೋದು ಇದೆ. ಇವಾಗ ಓಪೋ ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಇತ್ತಲ್ಲ, ಆ ಓಪಿ ಹೋಗಿದೆ ಅಂತಲೇ ಹೇಳ್ಬೋದು. ಅವಾಗ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಹೋಗಿ ಅಂಗಡಿಲಿ ಕೂತಿದ್ದೀನಿ ಅಂತಂದರೆ ಎಷ್ಟು ತಲೆನೋವು ಬರೋದು. ಮತ್ತು ಸಡನ್ಲಿ ಪ್ರೆಗ್ನೆನ್ಸಿಗಳ ಗೊತ್ತು ಅಂದ್ಕೊತೀನಿ ಪ್ರಾಬ್ಲಮ್, ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸೋದು. ಆಮೇಲೆ ತಲೆ ಸುತ್ತ ಬರೋದು, ವಾಮಿಟಿಂಗ್ ಬರೋದು. ಹಿಂಸೆ ಅಂತ ಅನ್ಸ್ಬಿಟ್ಟಿತ್ತು. ಎಷ್ಟು ಇವಾಗ ಚೆನ್ನಾಗಿ ರೆಸ್ಟ್ ಮಾಡಿರೋದಕ್ಕೆ ದೇವ್ರ ದಯನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಎಲ್ಲ ಕಂಟ್ರೋಲ್ ಆಗಿದೆ. 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ ಹಂಗೆ ಆಗ್ತಾ ಕಂಟ್ರೋಲ್ ಆಗಿದೆ. ಇವಾಗ ಅಂಗಡಿ ನಾನೇ ಕೂತ್ಕೊತೀನಿ ಸ್ವಲ್ಪ ದಿನ. ಆಮೇಲೆ ಏನಾದರೂ ಆಲ್ಟರ್ನೇಟಾಗಿ ಪ್ಲ್ಯಾನ್ ಮಾಡ್ಕೊತೀವಿ. 1 ಇಯರ್ ಯಾರನ್ನಾದ್ರೂ ಇರ್ಸೋಕ್ಕೆ ಪ್ಲ್ಯಾನ್ ಮಾಡ್ಕೊತೀವಿ. ಶಿವನ ಕೆಲಸ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೆ ಆವಾಗ. ಇವಾಗ ಏನು ಬಿಡಿಸಲ್ಲ, ಅವ್ರ ಕೆಲಸದಂತ ಅವ್ರು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಯಾರನ್ನಾದ್ರೂ ಒಬ್ರು ಲೇಬರ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಇನ್ನೊಂದು 3-4 ತಿಂಗಳು ನಾನು ಮಾಡ್ಕೊತೀನಿ, ಆಮೇಲೆ ನೋಡೋಣ. ಈಗ ಬಟ್ಟೆದು ವೀಡಿಯೋ ಮಾಡೋಕ್ಕಿಂತ ತುಂಬ ಜನ ಹೇಳ್ತಾ ಇದ್ದಾರೆ ಗೈಸ್, ನಾನು ಏನು ಬಟ್ಟೆ ತರಿಸಿದೆ ಅದು ಆಫ್ಲೈನಲ್ಲೇ ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಆಗಿದೆ. ನಾನು ಇವಾಗ ಮುಂದೆ ತರಿಸ್ತೀನಿ. ಇನ್ನೊಂದು ವೀಕ್ ಆರ್ 15 ಡೇಸಲ್ಲಿ ನಾನು ಕೂಡ ಬಟ್ಟೆಗಳನ್ನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕಸ್ಟಮರ್ ಯಾರಿದ್ದಾರೆ ಅವರು ತುಂಬ ಜನ ಮೆಸೇಜಸ್ ಆಗಿರ್ಬೋದು, ಕಾಲ್ ಆಗಿರ್ಬೋದು ಮಾಡ್ತಾನೆ ಇದ್ದಾರೆ. ಹಿತಾಶು ಫ್ಯಾಷನ್ ಅಂತ ಓಪನ್ ಮಾಡಿದ್ಮೇಲೆ ತುಂಬ ಬಟ್ಟೆಗಳೆಲ್ಲ ಸೇಲ್ ಆಯಿತು. ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ. ಕಸ್ಟಮರ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಯಾರನ್ನಾರು ವಯಸ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದು, ಇದೊಂದು ರೀಸನ್ ಇಟ್ಕೊಂಡು, ಪ್ರೆಗ್ನೆನ್ಸಿ ಅನ್ನೋ ರೀಸನ್ ಇಟ್ಕೊಂಡು ನನ್ನ ಬಿಸ್ನೆಸ್ನ ನನಗೆ ಫ್ಲಾಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಆದಷ್ಟು ನಾನು ಒಂದು 8 ಮಂತ್ಸ್ವರೆಗೂ ನಾನು ಮಾಡ್ತೀನಿ. ಆಮೇಲೆ ಬೇಕಾದರೆ ಯಾರನ್ನಾದ್ರೂ ಆಲ್ಟರ್ನೇಟಾಗಿ ಒಬ್ಬರು ಲೇಬರ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಫಿಕ್ಸ್ ಆಗಿಲ್ಲ ಯಾರೇನು ಅಂತ. ನಮ್ಮ ಮನೆಯವ್ರು ಯಾರು ಇರ್ತಾರ ಅಥವಾ ಯಾರನ್ನಾರು ಲೇಬರ್ಸ್ ಇಟ್ಕೋಬೇಕಾ, ಇನ್ನೂ ಏನು ಫಿಕ್ಸ್ ಆಗಿಲ್ಲ. ನೋಡೋಣ, ಮುಂದಿನ ವ್ಲಾಗ್ಸ್ಗಳೆಲ್ಲ ಅದಕ್ಕೆ ಹೇಳ್ತೀನಿ. ಆಲ್ರೆಡಿ ನಾನು ಪ್ರೆಗ್ನೆನ್ಸಿ ಜರ್ನಿದು ಒಂದು ವೀಡಿಯೋ ಮಾಡಾಕಿದ್ನಲ್ಲ, ಅದು ತುಂಬ ಜನ ನೋಡ್ಬಿಟ್ಟು ನಾನು ಕಾಲ್ ಮಾಡಿದ್ರಿ ನನ್ನ ಫ್ರೆಂಡ್ಸ್ಗಳು, ಹಿಂಗೆಲ್ಲ ಆಗುತ್ತಾ ಹಾಗೆ ಹೀಗೆ. ಆ್ಯಂಡ್ ನಿನ್ನ ಒಪಿನಿಯನ್ ನೀನು ಹೇಳಿದ್ದು ತುಂಬ ಖುಷಿ ಆಯಿತು, ನಮಗೂ ಕೂಡ ಹೆಲ್ಪ್ ಆಯಿತು ಅಂತ. ಸೊ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಅದರಷ್ಟು ಖುಷಿ ಪಡುವಂಥ ವಿಷಯ ಇನ್ನೇನಿಲ್ಲ ಅಂತ ನಾನು ಅಂದ್ಕೊತೀನಿ. ಇವತ್ತಿನ ಈ ವಿಡಿಯೋದಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ರಿಯಲ್ ಆ್ಯಂಡ್ ಸಾರಿ. ನೀವೆಲ್ಲರೂ ಕೇಳ್ತಿದ್ರೆ ಅಂದ್ಬಿಟ್ಟು ನಾನು ಜೆನ್ಯೂನಾಗಿ ಆನ್ಸರ್ ಮಾಡಿದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊಂಡೈತಾ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಇವತ್ತಿನ ಡೇ ಸ್ಟೋರಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.